ನಾವು ನಿಜವಾಗಿಯೂ ಭಾಗ್ಯವಂತರು. ಯಾಕೆ ಅಂದರೆ ಯೇಸು ಸ್ವಾಮಿ ಹೇಳ್ತಾರಲ್ವ, ಸ್ವರ್ಗರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಒಂದು ಅವಕಾಶ ಲಭಿಸಿರುವುದು ನಿಮಗೆ. ಸ್ವರ್ಗರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಅವಕಾಶ ನಮಗೆ ಲಭಿಸಿರುವುದರಿಂದ ನಾವು ಭಾಗ್ಯವಂತರು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಏನೇನೋ ತಿಳ್ಕೊಂಡಿದ್ದಾರೆ. ಪ್ರಪಂಚದಲ್ಲಿ ಅನೇಕ ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಅನೇಕ ರೀತಿಯಲ್ಲಿ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ, ಕಷ್ಟಪಟ್ಟು ಭೂಮಿಯ ಆಳಕ್ಕೆ ಹೋಗಿ, ಸಮುದ್ರದ ಆಳಕ್ಕೆ ಹೋಗಿ, ಗಗನಕ್ಕೆ ಹೋಗಿ, ಚಂದ್ರಲೋಕಕ್ಕೆ ಹೋಗಿ, ಎಲ್ಲೆಲ್ಲೋ ಹೋಗಿ ಏನೇನೋ ತಿಳ್ಕೊಂಡು ಅಲ್ವಾ, ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಪಡ್ಕೊಂಡವರು ಎಷ್ಟೋ ಜನ ಪ್ರಪಂಚದಲ್ಲಿದ್ದಾರೆ. ಆದರೆ ಅವರು ಯಾರನ್ನೂ ಕೂಡ ಭಾಗ್ಯವಂತರು ಎಂದು ಬೈಬಲ್ ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇಲ್ಲ. ನಾವು ಹೇಳ್ತೀವಿ ಅವರು ಭಾಗ್ಯವಂತರು ಅಂತ. ಏನೆಲ್ಲ ತಿಳ್ಕೊಂಡಿದ್ದಾರೆ, ಎಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತ. ಆದರೆ ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ನೀವು ಭಾಗ್ಯವಂತರು. ಏಕೆಂದರೆ ಸ್ವರ್ಗ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಸದವಕಾಶ ಲಭಿಸಿರುವುದು ಅವರಿಗಲ್ಲ, ನಿಮಗೆ. ಆದ್ದರಿಂದ ಯಾರೆಲ್ಲ ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಮತ್ತು ಇಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಆಲಿಸುವುದಕ್ಕಾಗಿ ಬಂದಿದ್ದೀರೋ, ನೀವು ನಿಜವಾಗಲೂ ಭಾಗ್ಯವಂತರು. ಬ್ಲೆಸ್ಡ್, ಯು ಆರ್ ಸೋ ಬ್ಲೆಸ್ಡ್. ನೀವು ಭಾಗ್ಯವಂತರು. ನಾವು ತಿಳ್ಕೊಳ್ಳೋಣ, ಈ ದಿನ ದೇವರ ಆತ್ಮರು ನಮಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ನಮ್ಮೊಂದಿಗೆ ಏನು ಮಾತಾಡಲಿಕ್ಕೆ ಬಯಸ್ತಾ ಇದ್ದಾರೆ ಎಂಬುದಾಗಿ ನಾವೊಬ್ಬೊಬ್ಬರು ಕೂಡ ತಿಳ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ನಾನು ಇವತ್ತು ಹೋಗಬೇಕಾದ್ರೆ ಮನಸ್ಸಿಗೆ ಒಂದು ಆಲೋಚನೆ ಬಂತು. ಯಾಕೆ ದೇವರೇ ಜನ ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಸಂಕಟದಲ್ಲಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ ಎಷ್ಟೋ ಜನ. ಅದರಲ್ಲೂ ಎಷ್ಟೋ ಜನ ಪ್ರಾರ್ಥನೆಯಲ್ಲಿ ಇರುವವರು ಕೂಡ, ಒಳ್ಳೆಯವರು ಕೂಡ ತುಂಬ ಟೆನ್ಷನ್ನಲ್ಲಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಒಂದು ಭಯದಲ್ಲಿ, ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಒಂದು ಆಲೋಚನೆ ಬಂದಾಗ ದೇವರು ಅದಕ್ಕೆ ಕೊಟ್ಟಂತಹ ಉತ್ತರ ಏನು ಅಂದರೆ, ಅದು ನಿಮಗೆ ನಾನೀಗ ಉತ್ತರ ಹೇಳುವಾಗ ನಿಮ್ಗೆ ಅರ್ಥ ಆಗೋದಿಲ್ಲ, ಆದರೆ ವಿವರಿಸುವಾಗ ನಿಮಗೆ ಅರ್ಥ ಆಗುತ್ತೆ. ದೇವರು ಕೊಟ್ಟಂಥ ಉತ್ತರ ಏನು ಅಂದರೆ, ಎಲ್ಲರೂ ಅವರವರ ಓನರ್ಶಿಪ್ಪಲ್ಲಿ ಬದುಕ್ತಾ ಇದ್ದಾರೆ. ದೇ ಆರ್ ಲಿವಿಂಗ್ ಇನ್ ದೇರ್ ಓನ್ ಓನರ್ಶಿಪ್. ದೇ ಡು ನಾಟ್ ನೋ ಹೂ ಈಸ್ ದೇರ್ ಓನರ್. ಅವರ ಓನರ್ ಯಾರು? ಓನರ್ ಅಂದರೆ ನಮಗೆ ಗೊತ್ತು, ಯಜಮಾನ. ಅವರ ಯಜಮಾನ ಯಾರು ಎಂದು ಅವರಿಗೆ ಗೊತ್ತಿಲ್ಲದೆ ಬದುಕ್ತಾ ಇರೋದ್ರಿಂದಾನೇ ಈ ರೀತಿಯಲ್ಲಿ ಬದುಕ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಾಕ್ಯಗಳನ್ನು ಕೂಡ ದೇವರು ಆ ಟೈಮಲ್ಲಿ ಕೊಟ್ಟರು. ಅದನ್ನು ನಾನು ಖಂಡಿತವಾಗಲೂ ಹಂಚ್ಕೊಳ್ತೀನಿ. ಆದರೆ ಒಂದು ಪ್ರಶ್ನೆ, ಹೂ ಈಸ್ ಯುವರ್ ಓನರ್? ಹೂ ಈಸ್ ದ ಓನರ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಯಜಮಾನ ಯಾರು? ಯು ಆರ್ ಗಾಡ್? ನಿನ್ನ ಜೀವನದ ಯಜಮಾನ ನೀನೇನಾ ಅಥವಾ ದೇವರ? ನನ್ನ ಜೀವನದ ಯಜಮಾನ ದೇವರಾಗಿದ್ದರೆ, ಇಫ್ ಗಾಡ್ ಈಸ್ ದ ಓನರ್ ಆಫ್ ಮೈ ಲೈಫ್, ಈ ಪ್ರಪಂಚದಲ್ಲಿ ನನಗೇನೇ ಆದರೂ ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಭಯಪಡೋದಿಲ್ಲ. ಒಂದು. ಇನ್ನೊಂದು, ನನ್ನದೇ ಆದಂತಹ ಯಾವುದೇ ಆಸೆ ಇಟ್ಕೊಂಡು ನಾನು ಬದುಕೋದಿಲ್ಲ. ನನ್ನದೇ ಆದಂಥ ಯಾವುದೇ
ಗುರಿ ಇಟ್ಕೊಂಡು ನಾನು ಬದುಕೋದು ಇಲ್ಲ. ನನ್ನದೇ ಆದ ಯಾವುದೇ ಕನಸನ್ನು ಇಟ್ಕೊಂಡು ನಾನು ಬದುಕೋದು ಇಲ್ಲ. ವೈ? ಬಿಕಾಸ್ ಐ ಆಮ್ ನಾಟ್ ಮೈ ಓನ್. I am not the owner of my life. I am only a servant or a slave. ನಾನೊಬ್ಬ ಸೇವಕ ಮಾತ್ರ. ಲೂಕ್ ಚಾಪ್ಟರ್ 1 ವರ್ಸ್ 38. ಲೂಕ ಬರೆದಂಥ ಶುಭ ಸಂದೇಶದಲ್ಲಿ ಅಧ್ಯಾಯ 1 ವಾಕ್ಯ 38ರಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ಅಲ್ಲಿ ಮಾತೆ ಮರಿಯಮ್ಮನವರು ಒಂದು ಮಾತು ಹೇಳ್ತಾರೆ. ಹಾಂ, ಈಗೋ ನಾನು ದೇವರ ದಾಸಿ. ಸಿ, ಈಗೋ ನಾನು ದೇವರ ದಾಸಿ. ಹಿಯರ್ ಐ ಆಮ್ ದ ಸರ್ವೆಂಟ್ ಆಫ್ ದ ಲಾರ್ಡ್. ಐ ಆಮ್ ಓನ್ಲಿ ಎ ಸರ್ವೆಂಟ್ ಆಫ್ ಗಾಡ್. ಅದು ಅವರ ಹೃದಯದಲ್ಲಿ ಅವರಿಗೆ ಅರ್ಥ ಆಯಿತು. ಅದರ ಅರ್ಥ ಏನು ಗೊತ್ತಾ? ನನಗೆ ನನ್ನದೇ ಆದ ಒಂದು ಚಾಯ್ಸ್ ಇಲ್ಲ. ಎ ಸ್ಲೇವ್ ಡಸ್ ನಾಟ್ ಹ್ಯಾವ್ ಹಿಸ್ ಓನ್ ಚಾಯ್ಸ್. ಒಂದು ಗುಲಾಮನಿಗೆ ಅಥವಾ ಗುಲಾಮಳಿಗೆ ಅವಳದೇ ಆದ ಒಂದು ಆಯ್ಕೆ ಅನ್ನೋದಿಲ್ಲ. ಯಜಮಾನ ಏನನ್ನು ಹೇಳ್ತಾನೋ ಅದನ್ನು ಮಾತ್ರ ಅವನು ಆರಿಸಿಕೊಳ್ಳಬೇಕಷ್ಟೆ. ಇದು ನಿಂದು ಅಂದರೆ ಅದು ಮಾತ್ರ ನಂದು. ಇದು ತಗೋ ಅಂದರೆ ಅದನ್ನು ಮಾತ್ರ ತಗೋಬೇಕು. ಇಲ್ಲಿ ಕುಳಿತುಕೋ ಅಂದರೆ ಇಲ್ಲೇ ಕುಳಿತುಕೋಬೇಕು. ನಾವು ದೇವರ ಓನರ್ಶಿಪ್ಪಲ್ಲಿ ಬದುಕದೇ ಇರೋದರಿಂದ ನಮ್ಮ ಜೀವನ ದುಃಖಮಯವಾಗಿದೆ. ಅವರ್ ಲೈಫ್ಸ್ ಆರ್ ಫುಲ್ ಆಫ್ ಟ್ರಾಜಿಡಿ ಬಿಕಾಸ್ ವಿ ಆರ್ ನಾಟ್ ಅಂಡರ್ ದ ಓನರ್ಶಿಪ್ ಆಫ್ ಕ್ರೈಸ್ಟ್ ಜೀಸಸ್. ವಿ ಆರ್ ನಾಟ್ ಅಂಡರ್ ದ ಓನರ್ಶಿಪ್ ಆಫ್ ಗಾಡ್. ದೇವರ ಒಂದು ಓನರ್ಶಿಪ್ಪಲ್ಲಿ ನಾವು ಬದುಕದೇ ಇರುವುದರಿಂದ ನಮ್ಮ ಜೀವನ ಇಂದು ತುಂಬ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್, ತುಂಬ ಚಿಂತಾಜನಕವಾಗಿದೆ. ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಆದರೆ ನಾವು ಸರ್ವೆಂಟ್ ಆಗಿ ಅಥವಾ ಒಂದು ಸ್ಲೇವ್ ಆಗಿ ಬದುಕುವಾಗ ಖಂಡಿತವಾಗಲೂ ದೆರ್ ಈಸ್ ನಥಿಂಗ್ ಟು ಪ್ರೇ, ದೆರ್ ಈಸ್ ನಥಿಂಗ್ ಟು ಆಸ್ಕ್, ಓನ್ಲಿ ಟು ಒಬೇ. ಅನುಸರಣೆ ಮಾಡಲಿಕ್ಕೆ ಮಾತ್ರ ಇರುತ್ತೆ. ಆದರೆ ಇವತ್ತು ನಮಗೆ ಅನುಸರಣೆ ಮಾಡಲಿಕ್ಕೆ ಏನೂ ಇಲ್ಲದ ಹಾಗೆ ನಾವು ಬದುಕ್ತಾ ಇದ್ದೀವಿ. ನಮಗೆ ಕೇಳಲಿಕ್ಕೆ ಬಹಳ ಇದೆ. ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ಪೆಟಿಷನ್ಸ್, ಇಂಟೆನ್ಷನ್ಸ್. ನಮಗೆ ನಮ್ಮದೇ ಆದ ಉದ್ದೇಶಗಳಿದೆ. ಇದೆಯಾ? ನಾವು ಪ್ರಾರ್ಥನೆಗೆ ಬರುವಾಗ, ಧ್ಯಾನಗಳಿಗೆ ಹೋಗುವಾಗ ಅಲ್ಲಿ ನಮಗೆ ಅನೇಕ ಉದ್ದೇಶಗಳಿರ್ತದೆ. ಕೆಲವೊಂದು ಧ್ಯಾನ ಕೇಂದ್ರಗಳು ಇರುವುದೇ ಮನುಷ್ಯನ ಉದ್ದೇಶಗಳನ್ನು ನೆರವೇರಿಸಿ ಕೊಡಲಿಕ್ಕೋಸ್ಕರ. ನೀವು ಕೇಳಿಸ್ಕೊಂಡಿರ್ಬೋದು, ನಿಮ್ಮ ಉದ್ದೇಶಗಳನ್ನು ನಾವು ಈಡೇರಿಸ್ಕೊಡ್ತೀವಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ ಅಂತ. 100% ದಟ್ ಈಸ್ ಡಿಮಾನಿಕ್. 100ಕ್ಕೆ 100 ಅದು ಪೈಶಾಚಿಕ ಕಾರ್ಯ. ನಾವು ಯಾರು ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು. ಒಪ್ಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಇಂಟೆನ್ಷನ್ಸ್, ಉದ್ದೇಶಗಳು ನಾವು ಪೇಪರಲ್ಲಿ ಬರ್ಕೊಂಡು ಹೋಗಿ ಕೊಡ್ತೀವಿ. ಒಂದು ಧ್ಯಾನ ಮಂದಿರದಲ್ಲಿ ಅಲ್ಲೊಂದು ಗುಂಪು ಕೂತ್ಕೊಂಡಿರ್ತಾರೆ. ನಿಮ್ಮ ಉದ್ದೇಶಗಳಿಗಾಗಿ ನಾವು ಮಧ್ಯಸ್ಥಿಕೆ ಮಾಡ್ತೀವಿ, ಪ್ರಾರ್ಥಿಸ್ತೀವಿ ಅಂತ. ಅವರು ಪ್ರಾರ್ಥಿಸ್ತಾರೆ, ನಿಮ್ಗದು ಸಿಗುತ್ತೆ. ಬಟ್ ಐ ಸೇ ಇಟ್ ಈಸ್ ಡಿಮಾನಿಕ್. ಮಧ್ಯಸ್ಥಿಕೆ ಮಾಡೋದು ಡಿಮಾನಿಕ್ ಅಲ್ಲ. ಇಂಟರ್ಸೆಸರಿ ಪ್ರೇಯರ್ ಈಸ್ ನಾಟ್ ಡಿಮಾನಿಕ್. ವಾಟ್ ಈಸ್ ಹ್ಯಾಪನಿಂಗ್ ಟುಡೇ ಇನ್ ಮೆನಿ ರಿಟ್ರೀಟ್ ಸೆಂಟರ್ಸ್ ಆ್ಯಂಡ್ ಪ್ರೇಯರ್ ಗ್ರೂಪ್ಸ್, ದಟ್ ಈಸ್ ಡಿಮಾನಿಕ್. ಅದು ಪೈಶಾಚಿಕವಾದದ್ದು. ಮೈ ಮೇಲೆ ಮರೋದು ಮಾತ್ರ ದೆವ್ವ ಅಲ್ಲ. ಈ ರೀತಿ ದೇವರ ಆಲೋಚನೆಗೆ ವಿರುದ್ಧವಾದ ಕಾರ್ಯಗಳು ದೇವರ ಹೆಸರಿನಲ್ಲಿ ಮಾಡುವಂಥದ್ದು ಕೂಡ ಪೈಶಾಚಿಕ ವಂಚನೆಗಳು. ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ದೇವರ ಉದ್ದೇಶ ನನ್ನ ಜೀವನದಲ್ಲಿ ಈಡೇರಲಿಕ್ಕೆ ನಾನು ಪ್ರಾರ್ಥನೆ ಮಾಡಬೇಕು, ನಿಜ. ಮಾಡದೇನೂ ದೇವರು ಈಡೇರಿಸ್ತಾರೆ. ದೇವರಿಗೆಲ್ಲ ಸಾಧ್ಯ.
ಆದರೆ ಇಂದು ಪ್ರಾರ್ಥನೆಯ ಉದ್ದೇಶಗಳು ನಾನು ಕೊಡ್ತಾ ಇದ್ದೀನಿ. ಬ್ರದರ್, ಸಿಸ್ಟರ್, ನನಗಿದೆಲ್ಲ ಉದ್ದೇಶಗಳಿದೆ. ಪ್ಲೀಸ್ ಪ್ರೇ ಫಾರ್ ದೀಸ್ ಇಂಟೆನ್ಷನ್ಸ್ ಆಫ್ ಮೈಂಡ್. ಈ ನನ್ನ ಉದ್ದೇಶಗಳು ನೆರವೇರಲಿಕ್ಕೆ ನೀವು ಪ್ರಾರ್ಥನೆ ಮಾಡಿ. ನಾವೇನು ಹೇಳ್ತೀವಿ? ನಾವು ಪ್ರಾರ್ಥಿಸ್ತೀವಿ ನಿಮಗೋಸ್ಕರ, ನಿಮ್ಮ ಉದ್ದೇಶ ಈಡೇರಲಿಕ್ಕೋಸ್ಕರ. ದೆನ್ ವೇರ್ ಇಸ್ ಗಾಡ್ಸ್ ಓನರ್ಶಿಪ್ ದೇರ್? ದೇವರು ಎಲ್ಲಿ ಓನರ್ ಆದರಲ್ಲಿ? ನಾವೆಲ್ಲಿ ಸೇವಕರಾದ್ವಿ? ನಾವೆಲ್ಲಿ ಗುಲಾಮರಾದ್ವಿ? ನಾವೇ ಯಜಮಾನರು, ನಾವೇ ಸೇವಕರು. ದೇವರ ಹೆಸರಿಗೆ ಮಾತ್ರ ಆ ರೀತಿಯಲ್ಲಿ ನಾವಿವತ್ತು ದೇವರ ನಾಮವನ್ನು ದುರುಪಯೋಗ ಮಾಡ್ತಾ ಇದ್ದೀವಿ. ವಿ ಆರ್ ಟೇಕಿಂಗ್ ಗಾಡ್ಸ್ ನೇಮ್ ಇನ್ ವೇನ್ ವಿತೌಟ್ ಅವರ್ ನಾಲೆಡ್ಜ್. ಅರಿವಿಲ್ಲದೆ, ಜ್ಞಾನ ಇಲ್ಲದೆ, ಸತ್ಯದ ಅರಿವಿಲ್ಲದೆ, ದೈವ ಜ್ಞಾನವಿಲ್ಲದೆ, ನಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ. ಬೈಬಲ್ ಬಹಳ ಕ್ಲಿಯರಾಗಿ ನಮಗೆ ಹೇಳುತ್ತೆ. ಈಗ ಓದಿದ ವಾಕ್ಯನೇ ಸಾಕು ನಮಗೆ. ಮಾತೆ ಮರಿಯಮ್ಮನವರೇ ಬೆಸ್ಟ್ ಎಕ್ಸಾಂಪಲ್, ಸಾಕು. ಒಂದೇ ಒಂದು ಮಾತು ಹೇಳಿದರು, ಈಗೋ ನಾನು ಕರ್ತನ ದಾಸಿ. ಹಿಯರ್ ಐ ಆಮ್ ದ ಸರ್ವೆಂಟ್ ಆಫ್ ಗಾಡ್. ಐ ಆಮ್ ಎ ಸ್ಲೇವ್ ಆಫ್ ಗಾಡ್. ಐ ಆಮ್ ನಾಟ್ ದ ಓನರ್ ಆಫ್ ಮೈ ಲೈಫ್. ನನ್ನ ಜೀವನದ ಓನರ್ ನಾನಲ್ಲ. ದೇವರೇ, ನೀನು ಓನರ್, ನಾನು ಬರೀ ಕೆಲಸಗಾರತಿ ಮಾತ್ರ. ಆಮೇಲೆ ಏನು ಹೇಳ್ತಾರೆ? ನೀನು ನುಡಿದಂತೆ ನನಗಾಗಲಿ. ಹಿಯರ್ ಐ ಆಮ್ ಟು ಒಬೇ ವಾಟ್ ಯು ಕಮ್ಯಾಂಡ್ ಮೀ. ನೀನು ಏನನ್ನು ಆಜ್ಞಾಪಿಸ್ತೀಯೋ ಅದನ್ನು ಅನುಸರಣೆ ಮಾಡೋದಷ್ಟೇ ನನ್ನ ಕೆಲಸ ಎಂದು ಮಾತೆ ಮರಿಯಳು ಹೇಳ್ತಾರೆ. ಬೈಬಲ್ ಕೂಡ ಹೇಳುತ್ತೆ, 1 Corinthians 6:19, 1 ಕೊರಿಂಥ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯ, ಅದರ ಕೊನೆಯ ಭಾಗದಲ್ಲಿ ನಾವು ಓದ್ತೀವಿ, ಯು ಆರ್ ನಾಟ್ ಯುವರ್ ಓನ್. ಇದೆಯಾ ವಾಕ್ಯ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. That means you don't have ownership over your life. ಅರ್ಥ ಆಗ್ತಿದೆಯಾ? ಓನರ್ಶಿಪ್ ನಿಮ್ದಲ್ಲ. ನಿನ್ನ ಜೀವನದ ಓನರ್ಶಿಪ್ ನಿನಗಿಲ್ಲ. ಯು ಲಾಸ್ಟ್ ಇಟ್. ಈಗ ಈ ಮೊಬೈಲ್ ಫೋನ್ ಯಾವುದೋ ಕಂಪನಿಯಲ್ಲಿ ತಯಾರಿಸಿದ್ದು. ನೌ ಐ ಆಮ್ ದ ಓನರ್ ಆಫ್ ದಿಸ್ ಫೋನ್. ಈಗ ಈ ಫೋನಿನ ಓನರ್ ಯಾರು? ತಯಾರಿಸಿದ ಕಂಪ್ನಿನ ಅಥವಾ ಕೊಂಡುಕೊಂಡಿರುವ ನಾನಾ? ಯಾರು ಓನರು? ಕಂಪ್ನಿಯವರಲ್ಲ ಓನರ್. ವಿವೋ ಕಂಪ್ನಿ ಫೋನ್ ಇದು, ಕರೆಕ್ಟ್, ಅವರೇ ಮಾಡಿದ್ದು. ಅವರಿಷ್ಟದ ಪ್ರಕಾರ ಮಾಡಿದರು, ಅವರಿಷ್ಟದ ಪ್ರಕಾರ ಮಾಡಿಟ್ರು. ಆದರೆ ನಾನು ಇಷ್ಟಪಟ್ಟು ಇದಕ್ಕೆ ಏನು ಪ್ರೈಸ್ ಇದೆಯೋ ಆ ಪ್ರೈಸ್ನ ಕೊಟ್ಟು ನಾನು ಇದನ್ನು ಕೊಂಡುಕೊಂಡಿದ್ದೀನಿ. ನಾವು ದಿಸ್ ಫೋನ್ ಈಸ್ ಇನ್ ಮೈ ನೇಮ್. ಈ ಫೋನ್ ಮುಖಾಂತರ ಏನಾದರೂ ಕೆಟ್ಟದ್ದಾದರೆ ವಿವೋ ಕಂಪ್ನಿಯವ್ರನ್ನ ಪೊಲೀಸ್ನವ್ರು ಹಿಡ್ಕೊಳ್ಳೋದಿಲ್ಲ, ನನ್ನನ್ನು ಹಿಡ್ಕೊಳ್ತಾರೆ. ಯಾಕೆ ಅಂದರೆ ಈ ಫೋನಿನ ಓನರ್ ಈಗ ಯಾರು? ನಾನಾಗಿದ್ದೇನೆ. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ, 19, 20, 2 ಓದಿ ಒಟ್ಟಿಗೆ ಅರ್ಥ ಆಗುತ್ತೆ. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ನಿಮ್ಮ, ಜೋರಾಗಿ ಓದಿ ನೋಡೋಣ. ನಮಗೆ ನಾವೇ ಹೇಳ್ಕೊಳ್ಳೋದಿದಾಯ್ತಾ? ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ. ಸೊ ಈ ಒಂದು ರಿಯಲೈಸೇಷನ್ಗೆ ನಾವು ಬರಬೇಕು. ಈ ಒಂದು ಮನವರಿಕೆ ನನಗಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನನ್ನ ಸ್ವಂತ ಸೊತ್ತು ಅಲ್ಲ ಎಂಬ ಅರಿವು ನನಗೆ ಯಾವತ್ತಾಗುತ್ತೋ ಆವತ್ತೇ ನೆಮ್ಮದಿ ಪ್ರಾರಂಭ.
ಟೆನ್ಷನ್ ಹೋಗೋದು ಆವಾಗಲೇ. ಓನರ್ ಯಾರು ಅಂತ ನನಗೆ ಗೊತ್ತಾಗಬೇಕು. ಐ ಮಸ್ಟ್ ನೋ ಹೂ ಈಸ್ ದ ಓನರ್ ಆಫ್ ಮೀ ಆರ್ ಮೈ ಲೈಫ್. ನನಗೆ ಅರ್ಥ ಆಗಬೇಕು, ನನ್ನ ಓನರ್ ಯಾರು, ನನ್ನ ಜೀವನದ ಓನರ್ ಯಾರು. ಬಾಯಲ್ಲಿ ಹೇಳ್ತೀವಿ ಯೇಸು ಸ್ವಾಮಿ ಅಂತ, ಪ್ರಯೋಜನ ಇಲ್ಲ ಬಾಯಲ್ಲಿ ಹೇಳಿ. ಹಾಗೆ ಹೇಳಿ ಪ್ರಯೋಜನ ಇಲ್ಲ, ನಮಗೆ ಅರ್ಥ ಆಗಬೇಕು. ಅರ್ಥ ಆಗಿ ಮಾತೆ ಮರಿಯಳ ಹಾಗೆ ಆ ಓನರ್ಶಿಪ್ಗೆ ಸಬ್ಮಿಟ್ ಮಾಡಬೇಕು. 20ನೇ ವಾಕ್ಯ ಏನು ಹೇಳುತ್ತೆ? ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಯು ಆರ್ ನಾಟ್ ಯುವರ್ ಓನ್, ಯು ಆರ್ ಬಾಟ್ ವಿತ್ ಎ ಪ್ರೈಸ್. ನೀವು ಕ್ರಯಕ್ಕೆ ಕೊಳ್ಳಲಾದವರು. ದೇವರು ಕ್ರಯ ಕೊಟ್ಟು ನಮ್ಮನ್ನು ಅವರಿಗಾಗಿ ಕೊಂಡುಕೊಂಡಿದ್ದಾರೆ. ಯಾರೆಲ್ಲ ಕ್ರೈಸ್ತ ವಿಶ್ವಾಸಿಗಳಲ್ಲಿದ್ದೀರೋ, ದೀಕ್ಷಾ ಸ್ನಾನದ ಮುಖಾಂತರ, ದೇವರು ನಮಗೆ ಪವಿತ್ರಾತ್ಮನನ್ನು ಕೊಡುವುದರ ಮುಖಾಂತರ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಕೊಂಡುಕೊಂಡು ಬಿಟ್ಟಿದ್ದಾರೆ. ಕೊಂಡುಕೊಂಡಾದಮೇಲೆ ಇನ್ನು ನನ್ನಿಷ್ಟ, ನನ್ನಾಸೆ, ನನ್ನ ಇಂಟೆನ್ಷನ್ ಅಂತ ನೀವು ಹೋಗೋದಾದರೆ ನೀವೇ ಓನರ್ ಆಗ್ತಾಯಿದ್ದೀರಿ ಅಂತ ಅರ್ಥ. ನಿಮ್ಮ ಲೈಫಿಗೆ ನೀವೇ ಓನರ್ ಆಗ್ತಾಯಿದ್ದೀರಿ ಅಂತ ಅರ್ಥ. ಹಾಗೆ ನೀವು ಮಾಡಿದ್ರೆ ನಿಜವಾದ ಕೊಂಡುಕೊಂಡ ಓನರ್ಗೆ ಮೋಸ ಮಾಡಿದಾಗುತ್ತೆ, ಮಸಿ ಬಳದಾಗುತ್ತೆ, ಜೀವನ ದುಃಖಕರವಾಗುತ್ತೆ, ಕಷ್ಟಕರವಾಗುತ್ತೆ, ಅವಿಶ್ವಾಸದಿಂದ ಕೂಡಿದ ಜೀವನ ಆಗ್ತದೆ. ಬಾಯಲ್ಲಿ ನನ್ನ ಬಾಳಿನ ಯಜಮಾನ ಯೇಸು ಅಂತ ಹೇಳಿ ಹಾಡಿ ಏನು ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಕೀರ್ತನೆ 23 ಹೇಳಿ ಏನೂ ಪ್ರಯೋಜನ ಇಲ್ಲ. ದ ಲಾರ್ಡ್ ಈಸ್ ಮೈ ಶೆಪರ್ಡ್. ಪ್ರಭು ನನ್ನ ಕುರಿಗಾಹಿ ಅಥವಾ ಪ್ರಭು ನನ್ನ ಯಜಮಾನ, ದೇವರು ನನ್ನ ಯಜಮಾನ ಎಂದು ಹೇಳಿ ಬಾಯಲ್ಲಿ ಹೇಳಿ ಆತನ ಯಜಮಾನಿಕೆಗೆ ನನ್ನನ್ನು ಸೇವಕನಾಗಿ ಬಿಟ್ಟುಕೊಟ್ಟು ಬದುಕದೇ ಇದ್ದರೆ ಖಂಡಿತವಾಗಲೂ ನನ್ನ ಜೀವನ ಹಾಳಾಗಿ ಹೋಗ್ತದೆ. ದ್ಯಾಟ್ ಈಸ್ ಡಿಸೆಪ್ಷನ್, ಅದು ವಂಚನೆ. ಇದನ್ನು ಕೇಳಿಸ್ಕೊಳ್ಳುವಾಗ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ನಮ್ಮ ಲೈಫಿಗೆ ನಾವೇ ಓನರ್ಗಳಾಗಿರೋದ್ರಿಂದ, ನಮ್ಮ ಲೈಫಿಗೆ ನಾವೇ ಓನರ್ಗಳಾಗಿ ನಾವು ಇಷ್ಟು ವರ್ಷ ಮೇಂಟೈನ್ ಮಾಡಿಕೊಂಡು ಬಂದಿರೋದ್ರಿಂದ ನಿಜವಾದ ಓನರ್ಶಿಪ್ಗೆ ನಮ್ಮನ್ನು ಕೊಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಎಲ್ಲರಿಗೂ ಕಷ್ಟ ಆಗ್ತದೆ. ನಿಮಗೆ ಕಷ್ಟ ಆದರೂ ಏನೇ ಆದರೂ ಕ್ರೈಸ್ತ ವಿಶ್ವಾಸಿಯೇ, ನಿನ್ನಲ್ಲಿ ಪವಿತ್ರಾತ್ಮರಿದ್ದಾರಾ? ಇದ್ದಿದ್ದೇ ಆದರೆ ನಿಜವಾದ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ಬೈಬಲ್ ಪ್ರಕಾರ ನಿನ್ನ ಜೀವನದ ಮೇಲೆ ನಿನಗೆ ಯಾವ ಹಕ್ಕೂ ಇಲ್ಲ, ನಿನ್ನ ಲೈಫ್ ಮೇಲೆ ನಿನಗೆ ಯಾವ ಹಕ್ಕೂ ಇಲ್ಲ. ಯು ಹ್ಯಾವ್ ಲಾಸ್ಟ್ ಆಲ್ ದ ರೈಟ್ಸ್ ಓವರ್ ಯುವರ್ ಲೈಫ್ ದ ಮೂಮೆಂಟ್ ಯು ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಯಾವಾಗ ನೀನು ಪವಿತ್ರಾತ್ಮನನ್ನು ಪಡ್ಕೊಂಡಿಯೋ, ಕ್ರೈಸ್ತ ವಿಶ್ವಾಸಿ ಆದಿಯೋ, ಯು ಲಾಸ್ಟ್ ಯುವರ್ ಓನರ್ಶಿಪ್. ಹಕ್ಕು ಕಳ್ಕೊಬಿಟ್ಟೆ, ನಿಂದು ಹಕ್ಕು ದೇವರು ತೆಗೆದುಕೊಬಿಟ್ರು. ನಾವು ಗಾಡ್ ಈಸ್ ಯುವರ್ ಓನರ್, ಜೀಸಸ್ ಕ್ರೈಸ್ಟ್ ಈಸ್ ಯುವರ್ ಓನರ್. ನಾವು ಸೇವಕರು ಮಾತ್ರ, ಎಲ್ಲ ವಿಶ್ವಾಸಿಗಳು, ಪವಿತ್ರಾತ್ಮ ಇರುವ ಎಲ್ಲ ವಿಶ್ವಾಸಿಯೂ ಕೂಡ ಸೇವಕರು ಮಾತ್ರ. ಅದಕ್ಕೆ ಸಭೆ ಗುರುತಿಸಲ್ಪಡೋದು ಸ್ತ್ರೀ, ಹೆಂಡತಿ ಹಾಗೆ. ಬೈಬಲ್ನಲ್ಲಿ ಸಭೆ, ಕ್ರೈಸ್ತ ಸಭೆ, ಚರ್ಚ್ ಈಸ್ ದ ವೈಫ್. ಗಾಡ್ ಆರ್ ಕ್ರೈಸ್ಟ್ ಈಸ್ ದ ಹೆಡ್ ಆರ್ ದ ಹಸ್ಬೆಂಡ್ ಆರ್ ದ ಮಾಸ್ಟರ್. ಬೈಬಲ್ ಪ್ರಕಾರ, ದೇವರ ಪ್ರಕಾರ ಸಭೆ ಕ್ರೈಸ್ತ ವಿಶ್ವಾಸಿ ಹೆಂಡತಿ. ಎಲ್ಲ ಹೆಂಡತಿಯರಿಗೂ ಬೈಬಲ್ ಹೇಳೋದೇನೆಂದರೆ, ಕ್ರೈಸ್ತ ವಿಶ್ವಾಸಿಗಳಿಗೆ ನಿಮ್ಮ ನಿಮ್ಮ ಪತಿಯರಿಗೆ ವಿಧೇಯರಾಗಿ ಇರಿ. ಸಬ್ಮಿಟ್ ಟು ಯುವರ್ ಹಸ್ಬೆಂಡ್ಸ್. ಯೇಸು ಕ್ರಿಸ್ತರು ನಮ್ಮ ಯಜಮಾನ. ಆತನ ಯಜಮಾನಿಕೆಯಲ್ಲಿ ನಾನು ಬದುಕಬೇಕಷ್ಟೇ. ದುಃಖ ಯಾಕೆ ಗೊತ್ತಾ? ನಿಂದು ಆಸೆ ಇದೆ, ನಿಂದೇನೋ ಒಂದು ಆಸೆ ಇಟ್ಕೊಂಡಿದೆಯಾ, ಅದು ಈಡೇರಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯಾ.
ನಿಂದೇನೋ ಇಂಟೆನ್ಷನ್ ಇದೆ ಲೈಫಲ್ಲಿ, ಏನೋ ಆಗಬೇಕು, ಏನೋ ಮಾಡಬೇಕು ಅಂತ. ಕರೆಕ್ಟಾ? ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಉಪವಾಸ ಮಾಡ್ತಾ ಇದ್ದೀರಿ, ಪ್ರಯತ್ನ ಪಡ್ತಾ ಇದ್ದೀರಿ. ಸಿಕ್ಕಿದ್ರೆ ಓಕೆ. ಓಕೆ ಅಂದ್ರೇನು? ಸಿಕ್ಕಿದ್ರೆ ನಾವು ತೃಪ್ತರಾಗೋಲ್ಲ, ಇನ್ನೊಂದು ಆಸೆ ಬರುತ್ತೆ. ಮನುಷ್ಯ ಅಂದಮೇಲೆ ಆಸೆ ಬರ್ತಾನೆ ಇರುತ್ತೆ ಸಾಯೋ ತನಕ. ಕೆಲವು ಟೈಮ್ ಫೇಲ್ ಆಗೋಗುತ್ತೆ, ನಮ್ಮ ಆಸೆ ಈಡೇರೋದಿಲ್ಲ. ನಾವು ಅಂದ್ಕೊಂಡಿದ್ದು ಆಗಿಲ್ಲ, ಅದಕ್ಕೆ ನಾವು ಪ್ರಾರ್ಥನೆಗೆ ಬರ್ತಾ ಇಲ್ಲ. ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ. ಎಷ್ಟೋ ಜನ ನಮ್ಮ ಒಂದು ಪ್ರಾರ್ಥನಾ ಕೂಟಗಳಿಗೆ ಬರೋದನ್ನು ಬಿಟ್ಟು ಹೋಗಿದ್ದಾರೆ. ಕಾರಣ ಏನು ಗೊತ್ತಾ? ನಾನು ಸರ್ವೆ ಮಾಡಿದಾಗ ಗೊತ್ತಾದ ಒಂದು ಕಾರಣ, ಒಂದೇ ಕಾರಣ ಅಲ್ಲ, ಅನೇಕ ಕಾರಣಗಳಿದೆ. ನಮ್ಮ ಕಡೆ ತಪ್ಪಿದೆ, ನಾವೇನು ಪರ್ಫೆಕ್ಟ್ ಅಲ್ಲ, ಅನೇಕ ಕಾರಣಗಳಿದೆ. ಸೊ ಒಂದು ಕಾರಣ ಏನು ಗೊತ್ತಾ? ನೀವು ನಮ್ಮ ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ನಾವು ಮನುಷ್ಯರಲ್ವಾ, ನಾವು ಈ ಪ್ರಪಂಚದಲ್ಲಿ ಬದುಕೋದು ಬೇಡವಾ? ನಮ್ಗೆ ಆಸೆ ಇರೋದಿಲ್ವಾ? ದುರಾಸೆ ಏನೂ ಇಲ್ಲ. ನಮಗೂ ಆಸೆ ಇಲ್ವಾ? ನಮಗೂ ಕುಟುಂಬಗಳಿಲ್ವಾ? ನಮಗೂ ಹೆಂಡತಿ ಮಕ್ಕಳಿಲ್ವಾ? ನಮಗೂ ಆರೋಗ್ಯ ಬೇಡವಾ? ನಮಗೆ ಸಂಪತ್ತು ಬೇಡವಾ? ನಮಗೆ ಇದೆಲ್ಲ ಬೇಡವಾ? ನಮಗೊಂದು ಮನೆ ಬೇಡವಾ? ಒಂದು ಮನೆ ಕೇಳೋದು ತಪ್ಪ? ಒಂದು ಆರೋಗ್ಯ ಸಿಗಲಿಕ್ಕೆ ಪ್ರಾರ್ಥನೆ ಮಾಡೋದು ತಪ್ಪ? ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗೋದು ಕೇಳೋದು ತಪ್ಪ? ನೀವು ನಮ್ಮ ಇಂಥ ಯಾವುದೇ ಒಂದು ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಆದ್ದರಿಂದ ನಾವು ಯಾಕೆ ಅಲ್ಲಿ ಹೋಗಬೇಕು? ನಮ್ಮ ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡುವ ಎಷ್ಟೋ ಧ್ಯಾನಗಳಿದ್ದಾರೆ, ಎಷ್ಟೋ ಪ್ರದರ್ಶನಗಳಿದ್ದಾರೆ. ನಾವು ಅವರಿಂದ ಹೋಗ್ತೀವಿ. ದಯವಿಟ್ಟು ಹೋಗಿ, ಮೋಸ ಹೋಗಬೇಡಿ. ಒಂದು ನೀವು ಹೋಗಲಿಕ್ಕೆ ಕಾರಣ ಯೇಸು ನಿಮ್ಮ ಯಜಮಾನ ಅಲ್ಲದೆ ಇರೋದರಿಂದ, ಪವಿತ್ರ ಆತ್ಮ ನಿಮ್ಮಲ್ಲಿ ಇಲ್ಲದೆ ಇರೋದರಿಂದ ಹೋಗ್ತೀರಿ. ಇನ್ನೊಂದು ಕಾರಣ, ಯೇಸು ನಿಮ್ಮ ಯಜಮಾನನಾಗಿದ್ದು ಪವಿತ್ರಾತ್ಮ ನಿಮ್ಮಲ್ಲಿದ್ದು, ಯೇಸು ನನ್ನ ಯಜಮಾನ, ನಾನು ಅವರ ಸೇವಕ ಅಥವಾ ಸೇವಕಿ ಎಂಬ ಸತ್ಯದ ಅರಿವು ಪವಿತ್ರಾತ್ಮನ ಮುಖಾಂತರ ನಮ್ಮೊಳಗಡೆ ಪ್ರಕಟ ಆಗದೇ ಇರೋದರಿಂದ ನಾವು ಹೋಗ್ತೀವಿ. ಸಂತ ಪೌಲರು ಏನು ಹೇಳ್ತಾರೆ ಗೊತ್ತಾ? ರೋಮನರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 14. ರೋಮನ್ಸ್ ನಮ್ಮಲ್ಲಿ ಯಾರು ಕೂಡ ತನಗಾಗಿಯೇ ಬದುಕುವುದಿಲ್ಲ. ವಿ ಡು ನಾಟ್ ಲಿವ್ ಟು ಅವರ್ಸೆಲ್ವ್ಸ್. ಸಿ, ನಮ್ಮಲ್ಲಿ ಯಾರು ತಮಗಾಗಿಯೇ ಬದುಕುವುದಿಲ್ಲ. ನಮ್ಮಲ್ಲಿ ಯಾರು ಅಂದರೆ ಏನರ್ಥ? ವಿಶ್ವಾಸಿಗಳಾದ ನಾವು, ಕ್ರೈಸ್ತ ಸಭೆಯಲ್ಲಿರ್ತಕ್ಕಂಥ ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಮಗಾಗಿ ಬದುಕೋದಿಲ್ಲ, ತನಗಾಗಿ ಬದುಕೋದಿಲ್ಲ. ಸಾಯೋದು ಕೂಡ ನಮಗೋಸ್ಕರ ಅಲ್ಲ ಅಂತೆ. ಬದುಕೋದು ನಮಗೋಸ್ಕರ ಅಲ್ಲ, ಸಾಯೋದು ನಮಗೋಸ್ಕರ ಅಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ಬ್ರದರ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬದುಕ್ತಾ ಇರೋದು ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಒಳ್ಳೆಯದಕ್ಕೋಸ್ಕರ. ಅದು ಲೋಕದ ಜನ ಹಾಗೆ ಹೇಳ್ತಾರೆ, ಅದು ಅವ್ರಿಗೆ ಸರಿನೇ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಹಾಗೆ ಹೇಳಿದರೆ ಅದು ವಂಚನೆ, ಅದು ತಪ್ಪು, ಅದು ದ್ರೋಹ. ದಯವಿಟ್ಟು ಬೇಜಾರೆಲ್ಲ ಮಾಡ್ಕೋಬೇಡಿ, ಸತ್ಯವನ್ನು ಅರಿತುಕೊಳ್ಳಿ. ಯಾಕೆಂದರೆ ಅದರ ಸಂಭಾವನೆ ಶ್ರೇಷ್ಠವಾದದ್ದು. ಕೇಳಿಸ್ಕೊಳ್ಳುವಾಗ ಕಷ್ಟ ಆಗ್ಬೋದು, ಸ್ವಲ್ಪ ಹೇಳಲಿಕ್ಕೆ ನನಗೂ ಕಷ್ಟ, ಕೇಳಿಸ್ಕೊಳ್ಳಿಕ್ಕೆ ನಿಮಗೂ ಕಷ್ಟನೇ. ಇದನ್ನು ಒಪ್ಕೊಳ್ಳಿಕ್ಕೆ ನನಗೂ ಕಷ್ಟನೇ, ನಿಮ್ಮ ಥರ ನನಗೂ ಕಷ್ಟ ಆಗುತ್ತೆ ಒಪ್ಕೊಳ್ಳಿಕ್ಕೆ. ಆದರೆ ಇದನ್ನು ಮಾಡಬೇಕಲ್ಲ. ಈಗ ದೇವರಾತ್ಮನ ಸಹಾಯ ಇಲ್ಲದೆ, ಶಕ್ತಿ ಇಲ್ಲದೆ, ನನ್ನಿಂದ ಆಗಲಿ ನಿಮ್ಮಿಂದ ಆಗಲಿ ಖಂಡಿತವಾಗಲೂ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಯಾರೊಬ್ಬರೂ ಕೂಡ ತಾನಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರು ಪ್ರಭುವಿಗಾಗಿಯೇ, ಸತ್ತರು ಅವರಿಗಾಗಿಯೇ. ಓಕೆ, ನಾವು ಬದುಕಿದ್ದರು ಸತ್ತರು ಪ್ರಭುವಿಗೆ ಸೇರಿದವರು. ನೋಡಿ ಎಷ್ಟು ಚೆನ್ನಾಗಿದೆ. ಇಫ್ ವಿ ಲಿವ್, ವಿ ಲಿವ್ ಟು ದ ಲಾರ್ಡ್, ಆ್ಯಂಡ್ ಇಫ್ ವಿ ಡೈ, ವಿ ಡೈ ಟು ದ ಲಾರ್ಡ್. ಸೊ ದೆನ್ ವೆದರ್ ವಿ ಲಿವ್ ಆರ್ ವೆದರ್ ವಿ ಡೈ, ವಿ ಆರ್ ದ ಲಾರ್ಡ್ಸ್. ವಿ ಆರ್ ದ ಲಾರ್ಡ್ಸ್. ನಾವು ಪ್ರಭುವಿನವರು, ನಾವು ಪ್ರಭುವಿಗೆ ಸೇರಿದವರು, ನಮ್ಮ ಕರ್ತನಾದ ದೇವರಿಗೆ ಸೇರಿದವರು, ಯೇಸು ಕ್ರಿಸ್ತನಿಗೆ ಸೇರಿದವರು. ಅಂದರೆ ಜಾತಿ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾ ಇರೋದು. ಸಂಬಂಧ, ಯಜಮಾನ, ಸೇವಕ, ಗಂಡ, ಹೆಂಡತಿ, ಹೆಂಡತಿ ಪೂರ್ತಿಯಾಗಿ ಗಂಡನಿಗೆ ಸೇರಿದವಳು.
ಗಂಡ ಹೆಂಡತಿಗೆ ಸೇರಿದವನು. ಯೇಸು ನಮಗೆ ಸೇರಿದ್ದಾದರೆ ಪೂರ್ತಿಯಾಗಿ ಯೇಸು ನಮಗೆ ಸೇರಿದ್ದಾದರೆ ಪೂರ್ತಿಯಾಗಿ ನೀನು ಯೇಸುವಿಗೆ ಸೇರಿದವಳು. ಯು ಮಸ್ಟ್ ಬಿ ಬಿಲಾಂಗ್ ಟು ಕ್ರೈಸ್ಟ್ ಕಂಪ್ಲೀಟ್ಲಿ, ನಾಟ್ ಪಾರ್ಷಿಯಲಿ, ನಾಟ್ ಓನ್ಲಿ ಸಂಡೇ, ನಾಟ್ ಓನ್ಲಿ ಸಮ್ಟೈಮ್ಸ್, ಆಲ್ವೇಸ್. ಆದರೆ ನಾವಿವತ್ತು ತುಂಬ ಟೆನ್ಷನಲ್ಲಿ ಬದುಕ್ತಾ ಇದ್ದೀವಿ, ಭಯದಲ್ಲಿ ಬದುಕ್ತಾ ಇದ್ದೀವಿ. ನಾಳೆ ಏನು, ಮುಂದೆ ಏನು, ಏನಾಗುತ್ತೋ ಏನೋ, ನಮ್ಮ ಮುಂದಿನ ಭವಿಷ್ಯ ಏನಾಗುತ್ತೋ ಏನೋ, ನಮ್ಮ ಪ್ರಾರ್ಥನೆಗಳು ಸಫಲವಾಗ್ತಾ ಇಲ್ಲ. ನಾವಿನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ನಾವಿನ್ನು ಎಲ್ಲಿ ಧ್ಯಾನಕ್ಕೆ ಹೋಗಬೇಕು, ನಾವಿನ್ನೇನು ಮಾಡಬೇಕು, ಇಷ್ಟೆಲ್ಲ ಗೊಂದಲಗಳು. ನಮ್ಮ ಪ್ರಯತ್ನಗಳು ಯಾವುದು ಫಲಿಸ್ತಾ ಇಲ್ಲ. ಯಾಕೆ ದೇವರೇ ಅನೇಕ ಪ್ರಶ್ನೆಗಳು. ಯಾಕೆ ಅಂದರೆ ಉತ್ತರ ಇಷ್ಟೇ: ಯು ಹ್ಯಾವ್ ಟೇಕನ್ ಅಪ್ ದ ಓನರ್ಶಿಪ್ ಆಫ್ ಯುವರ್ ಲೈಫ್. ಗಾಡ್ ಈಸ್ ನಾಟ್, ಯು ಹ್ಯಾವ್ ನಾಟ್ ಸರೆಂಡರ್ಡ್ ಟು ದ ಓನರ್ಶಿಪ್ ಆಫ್ ಗಾಡ್. ದೇವರ ಒಂದು ಯಜಮಾನತ್ವಕ್ಕೆ ನಿನ್ನನ್ನು ನೀನು ಬಿಟ್ಟು ಕೊಡದೇನೆ ನಿನ್ನ ಜೀವನದಲ್ಲಿ ನೀನೇ ಯಜಮಾನಿಯಾಗಿ ನೀನು ಬದುಕ್ತಾ ಇದೀಯಾ. ಆದ್ದರಿಂದಾನೇ ನಿನಗೆ ಈ ಪ್ರಶ್ನೆಗಳು, ದೇವರನ್ನೇ ಪ್ರಶ್ನಿಸೋದು, ದೇವರ ವಿಷಯದಲ್ಲಿ ಪ್ರಶ್ನೆಗಳು, ವಿಶ್ವಾಸ ದ್ರೋಹ, ಮಾಟ ಮಂತ್ರಕ್ಕೆ ಹೋಗೋದು, ಇಲ್ಲಿ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗೋದು, ಅಲ್ಲಿ ಸಿಕ್ಕಿಲ್ಲ ಅಂತ ಇನ್ನೊಂದು ಕಡೆ ಹೋಗೋದು, ಎಲ್ಲೂ ಸಿಕ್ಕಿಲ್ಲ ಅಂತ ಸಾಯ್ಲಿಕ್ಕೆ ಹೋಗೋದು. ಇದೆಲ್ಲ ಯಾಕೆ ಅಂದರೆ ನಿನ್ನ ಜೀವನದ ಯಜಮಾನ ನೀನೇ ಆಗಿರೋದ್ರಿಂದ. ಹೂ ಈಸ್ ದ ಓನರ್ ಆಫ್ ಯುವರ್ ಲೈಫ್? ವೆದರ್ ಇಟ್ ಈಸ್ ಯು ಆರ್ ಜೀಸಸ್ ಕ್ರೈಸ್ಟ್. ಇಫ್ ಜೀಸಸ್ ಕ್ರೈಸ್ಟ್ is the owner of your life, you will have rest. ಯೇಸು ಕ್ರಿಸ್ತರು ನಿನ್ನ ಜೀವನದ ಯಜಮಾನನಾಗಿದ್ದರೆ ನಿನಗೆ ವಿಶ್ರಾಂತಿ ಇರ್ತದೆ ನಿನ್ನ ಜೀವನದಲ್ಲಿ. ಇಫ್ ಯು ಆರ್ ದ ಓನರ್ ಆಫ್ ಯುವರ್ ಲೈಫ್, ಯು ವಿಲ್ ಬಿ ರೆಸ್ಟ್ಲೆಸ್ ಫಾರ್ ಎವರ್. ನಿನ್ನ ಜೀವನದ ಯಜಮಾನ ನೀನೇ ಆಗಿದ್ದರೆ ನಿನಗೆ ವಿಶ್ರಾಂತಿನೇ ಇಲ್ಲ, ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಸ್ವಸ್ಥತೆಯೇ ಇಲ್ಲ, ಒದ್ದಾಟ, ನರಳಾಟ, ಟೆನ್ಷನ್. ಪ್ರಾರ್ಥನೆ ಮಾಡಿ ಬ್ರದರ್, ಟೆನ್ಷನ್. ಇನ್ನೂ ತುಂಬ ವಿಷಯ ಆಗೋದಿದೆ, ಪ್ರಾರ್ಥಿಸಿ. 5 ಇಂಟೆನ್ಷನ್ ಫುಲ್ಫಿಲ್ ಆಗಿದೆ, ಇನ್ನೂ 5 ಪೆಂಡಿಂಗ್ ಇದೆ. ಪ್ರಾರ್ಥನೆ ಮಾಡಿ. ನಾವು ಪ್ರಾರ್ಥಿಸ್ತಾ ಇದ್ದೀವಿ, ನೀವು ಪ್ರಾರ್ಥಿಸಿ, ಆಯಿತಾ? ನಾವು ಮುಂದಿನ ವಾರ ಉಪವಾಸ ಇದು ಪ್ರಾರ್ಥಿಸ್ತಾ ಇದ್ದೀವಿ, ನೀವು ಪ್ರಾರ್ಥನೆ ಮಾಡಿ. 9 ಉದ್ದೇಶ ಈಡೇರಿದೆ, ಇನ್ನು 1 ಉದ್ದೇಶ ಉಳ್ಕೊಂಡಿದೆ. 9 ಈಡೇರಿಸ್ಕೊಟ್ಟಿದ್ದು ಪಿಶಾಚಿನೇ, ಇನ್ನು 1 ಈಡೇರಿಸ್ಕೊಡ್ತಾನೆ ಬಿಡಿ, ಡೋಂಟ್ ವರಿ. ನಿನ್ನ ಉದ್ದೇಶಗಳನ್ನು ಈಡೇರಿಸ್ಕೊಡೋದಲ್ಲ ದೇವರ ಕೆಲಸ. ಅದಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು, ಅದಕ್ಕಾಗಿ ಅಲ್ಲ ಯೇಸು ಕ್ರಿಸ್ತರಲ್ಲಿ ದೇವರು ನಮ್ಮನ್ನು ಸೇರಿಸಿದ್ದು, ಸಭೆಯ ಅಂಗವಾಗಿ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದು ಅದಕ್ಕೋಸ್ಕರ ಅಲ್ಲ. ನಾವು ಬದುಕಿದರೂ ಸತ್ತರು ಪ್ರಭುವಿಗೆ ಸೇರಿದವರು. ವಿ ಆರ್ ಆಫ್ ದ ಲಾರ್ಡ್ಸ್. ನಾವು ಪ್ರಭುವಿಗೆ ಸೇರಿದವರು. ಹೀ ಈಸ್ ಅವರ್ ಲಾರ್ಡ್. ಪ್ರಭು ಒಬ್ಬರೇ, ನಮಗೊಬ್ಬರೇ ಪ್ರಭು, ಒಬ್ಬರೇ ಯಜಮಾನರು, ಅಂದರೆ ಒಬ್ಬರೇ ಗಂಡ. ಪ್ರಭು ಅಂದರೆ ಯಜಮಾನ, ಗಂಡ ಅಂತ ಅರ್ಥ. ನಮಗೊಬ್ಬರೇ ಪ್ರಭು. ಹೂ ಈಸ್ ಅವರ್ ಲಾರ್ಡ್? ಜೀಸಸ್ ಕ್ರೈಸ್ಟ್. ಹೂ ಈಸ್ ದ ಲಾರ್ಡ್ ಆಫ್ ಯುವರ್ ಲೈಫ್? ಜೀಸಸ್ ಕ್ರೈಸ್ಟ್. ಹಾಗಾದರೆ ನಾವ್ಯಾರು? ಇಫ್ ಹೀ ಈಸ್ ದ ಲಾರ್ಡ್, ವಿ ಆರ್ ಸರ್ವೆಂಟ್ಸ್. ನಾವು ಸೇವಕರು. ಬೈಬಲ್ ಹೇಳುತ್ತೆ, ಲೂಕ್ 12:47 ಅನಿಸುತ್ತೆ, ಲೂಕ 12:47 ಒಂದು ವಾಕ್ಯ ಇದೆ. ಈ ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಯಜಮಾನನ ಇಷ್ಟಾರ್ಥವನ್ನು ಲೂಕ್ 12:47, ಲೂಕ 12:47. ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರು ಅಜಾಗರೂಕನಾಗಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಇದರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ಇದು ಯೇಸು ಹೇಳಿದ ಮಾತು, ನನ್ನ ಮಾತಲ್ಲ, ಆಯಿತಾ? ಯಜಮಾನ ಯಾರು? ದೇವರು, ಯೇಸು ಕ್ರಿಸ್ತರು. ಕ್ರೈಸ್ತ ವಿಶ್ವಾಸಿಗಳೇ, ಕ್ರೈಸ್ತ ಸಭೆಯೇ, ಕೇಳಿಸ್ಕೋ. Jesus Christ is your Lord. Church is the servant of the Lord. ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸಿ, ಯೇಸು ಕ್ರಿಸ್ತರು ನಿನ್ನ ಯಜಮಾನ. ನೀನಲ್ಲ ನಿನ್ನ ಯಜಮಾನ.
ಯೇಸು ದೇವರಿನ ಯಜಮಾನ, ನಾನು ಯಾರು? ನಾವೆಲ್ಲರೂ ಕೂಡ ಸೇವಕರು. ನಾವೆಲ್ಲರೂ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು. ಸೇವೆಗಳು ವಿಧ ವಿಧವಾದ ಸೇವೆ ಇದೆ, ಬಟ್ ನಾವೆಲ್ಲರೂ ಸೇವಕರು. ಮೈಕ್ ಹಿಡ್ಕೊಂಡು ಬೋಧನೆ ಮಾಡೋರು ಸೇವಕರಲ್ಲ. ಅದೀಗ ಕ್ಯಾರಿಸ್ಮ್ಯಾಟಿಕ್ ಎಲ್ಲ ಶುರು ಆದಮೇಲೆ ನಾವು ಹೇಳ್ಕೊಂಡಿರೋದು ಸೇವಕರು ಬರ್ತಾ ಇದ್ದಾರೆ ಅಂತ. ಸೇವಕರನ್ನು ಮಾಡಿದ್ದು ನಾವು. ಎಲ್ಲರೂ ಸೇವಕರೇ, ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಸೇವಕರೇ. ಈ ದೇಹದಲ್ಲಿ, ಈ ನನ್ನ ದೇಹದಲ್ಲಿ ಅಥವಾ ನಿಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೂ ಸೇವೆ ಇದೆಯೋ ಇಲ್ವೋ? ಇದೆ. ಸೇವೆ ಇದೆಯಾ? ಹಾಗೆ ಸಭೆ ಎಂಬುದು ಕ್ರಿಸ್ತನ ದೇಹ. ದೇಹದ ಅಂಗಾಂಗಗಳು ನಾವು ಒಬ್ಬೊಬ್ಬರು ಕೂಡ ಎಲ್ಲರಿಗೂ ಅವರದೇ ಆದ ಸೇವೆ ಇದೆ. ಆದರೆ ಎಲ್ಲ ಸೇವೆ ಸಲ್ಲಲ್ಪಡಬೇಕಾಗಿದ್ದು ಒಬ್ಬನೇ ಯಜಮಾನ, ಒಂದೇ ತಲೆಗೆ. ಜೀಸಸ್ ಕ್ರೈಸ್ಟ್ ಈಸ್ ದ ಹೆಡ್, ಹಿ ಈಸ್ ದ ಲಾರ್ಡ್. ಓದಿ ಈಗ, ಯಜಮಾನ ದೇವರು, ಸೇವಕ ನಾವು. ಈಗ ಇನ್ನೊಂದು ಸರಿ ಓದಿ ಆ ವಾಕ್ಯ. ಸೇವಕನು ನಾನು, ನೀವು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರು. ಕೇಳಿಸ್ಕೊಳ್ಳಿ, ಅರಿತುಕೊಂಡಿದ್ದರು. ಅಜಾಗರೂಕನಾಗಿ ಇದ್ದರೆ, ಇಗ್ನೋರೆಂಟ್ ಆಗಿದ್ದರೆ, ಅಜಾಗರೂಕನಾಗಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಕಠಿಣವಾದ ಶಿಕ್ಷೆಗೆ ಗುರಿಯಾಗುತ್ತಾನೆ. ನಾವು ಯಾರು ಆಗಬಾರ್ದು. ಅದಕ್ಕೋಸ್ಕರನೇ, ನಮ್ಮ ಮಾನಸಾಂತರಕ್ಕೋಸ್ಕರನೇ ಈ ವಾಕ್ಯಗಳನ್ನು ದೇವರಾತ್ಮರು ನಮಗೆ ಕೊಡ್ತಾ ಇರೋದು. ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಒಂದು ವೇಳೆ ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಗುರಿಯಾಗುತ್ತಾನೆ. ಶಿಕ್ಷೆಗೆ ಅಂತೂ ಗುರಿ ಆಗೇ ಆಗ್ತಾರೆ. ಬೋತ್ ವಿಲ್ ಬಿ ಪನಿಷ್ಡ್. ಪನಿಷ್ಮೆಂಟ್ ಅನ್ನೋದಿದೆ. ನಾವು ಪ್ರೇಯರಲ್ಲಿರೋರು 100% ಗುರಿ ಆಗ್ತೀವಿ. ಯಾಕೆ ಅಂದರೆ ನಮಗೆ ಬೈಬಲ್ ಓದ್ಲಿಕ್ಕೆ ಬರುತ್ತೆ, ನಮಗೆ ದೇವರು ಯಾರು ಗೊತ್ತು, ದೇವರ ಚಿತ್ತ ಏನು ಗೊತ್ತು, ದೇವರ ಆಲೋಚನೆ ಏನು ಗೊತ್ತು, ದೇವರ ಇಷ್ಟ ಏನು ಗೊತ್ತು. ಆದರೆ ನಾವು ಬದುಕೋದು ನಮ್ಮ ಇಷ್ಟಕ್ಕಾಗಿ. ನಾನು, ನೀವು ಎಲ್ಲರೂ ಬದುಕ್ತಾ ಇರೋದು ಯಾರು ಇಷ್ಟ? ನಮ್ಮ ಇಷ್ಟಕ್ಕಾಗಿ. ಪ್ರಾರ್ಥನೆ ಮಾಡೋದು ಯಾರು ಇಷ್ಟಕ್ಕೋಸ್ಕರ? ನಮ್ಮ ಇಷ್ಟ ಈಡೇರಿಸಲಿಕ್ಕೋಸ್ಕರ, ನಮ್ಮ ಇಷ್ಟದಲ್ಲಿ ತೊಂದರೆ ಆಗದೆ ಇರಲಿಕ್ಕೆ. ಕೆಲವು ಟೈಮ್ ಹೇಳ್ತೀವಲ್ವಾ, ಜಾಬಲ್ಲಿ ತುಂಬ ತೊಂದರೆ ಆಗ್ತಾಯಿದೆ, ಸ್ವಲ್ಪ ಪ್ರೇಯರ್ ಮಾಡಿ ಅಂತ. ಯಾರಿಷ್ಟ? ಫಾರ್ ಎಕ್ಸಾಂಪಲ್, ಒಂದು ವೇಳೆ ಜಾಬಲ್ಲಿ ತೊಂದರೆ ದೇವರೇ ತಂದು ಕೊಟ್ಟಿದ್ದಾದರೆ, ನೀವು ಪ್ರಾರ್ಥನೆ ಮಾಡ್ತೀರಿ, ಜಾಬಲ್ಲಿ ತೊಂದರೆ ಆಗ್ತಾಯಿದೆ, ಅದು ಹೋಗಲಿ ಅಂತ. ಆವಾಗ ನೀವು ಯಾರಿಷ್ಟಕ್ಕೆ ವಿರುದ್ಧ ಪ್ರಾರ್ಥನೆ ಮಾಡ್ದಂಗೆ ಆಯಿತು. ಹಾಗಾದರೆ ದೇವರಿಷ್ಟಕ್ಕೆ ವಿರುದ್ಧ ಕಾರ್ಯ ಮಾಡೋನು ಯಾರು? ಎಷ್ಟೋ ಜನ ನಾವೇ ಸೈತಾನ ಆಗ್ಬಿಡ್ತೀವಲ್ವಾ? ಪ್ರೇಯರ್ ಮಾಡೋರೇ ಸೈತಾನ ಆಗ್ಬಿಡ್ತಾರೆ. ಈ ಸತ್ಯ ನಾವು ಅರ್ಥ ಮಾಡ್ಕೋಬೇಕು. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಈ ಥರ. ಸೇವಕನು ಯಜಮಾನನ ಇಷ್ಟ ಅರಿತುಕೊಳ್ಳಲೇಬೇಕು. ಅರಿತುಕೊಂಡು ಅಜಾಗರೂಕನಾಗಿದ್ದರೆ ಕಠಿಣ ಶಿಕ್ಷೆಗೆ ಒಳಗಾಗ್ತಾನೆ. ಅರಿತುಕೊಳ್ಳದೇ ಇದ್ದರೂ ಶಿಕ್ಷೆಗೆ ಒಳಗಾಗ್ತಾನೆ. ಹಾಗಾದರೆ ಸೇವಕರೆಲ್ಲರೂ ಅಂದರೆ ಕ್ರೈಸ್ತರೆಲ್ಲರೂ ನೆಪ ಹೇಳಂಗಿಲ್ಲ. ನಮಗೇನು ಗೊತ್ತಿಲ್ಲ, ನಿನಗೇನು ಗೊತ್ತಿಲ್ಲ, ದೇವರ ಬಗ್ಗೆ, ದೇವರ ಇಚ್ಛೆ ಗೊತ್ತಿಲ್ವಾ? ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವಾ? ನೀವು ಭಾಗ್ಯವಂತರು ಅಂತ ಅದಕ್ಕೆ ನಾನು ಹೇಳಿದ್ದು. ನೀವು ಅಟ್ಲೀಸ್ಟ್ ಪ್ರಯತ್ನ ಪಡ್ತಾ ಇದ್ದೀರಾ. ಬಂದು ಕುತ್ಕೊಂಡು ಆನ್ಲೈನಲ್ಲೋ ಆಫ್ಲೈನಲ್ಲೋ ವೆಬ್ಎಕ್ಸ್ ಆ್ಯಪ್ ಮುಖಾಂತರನೋ ಹೇಗೋ ಸಮ್ಮವ್ ಯು ಆರ್ ಟ್ರೈಯಿಂಗ್ ಟು ನೋ ದ ವಿಲ್ ಆಫ್ ಗಾಡ್. ದೇವರ ಇಚ್ಛೆ ಏನು ಅಂತ ಅರಿತುಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಅದಕ್ಕೆ ನೀವು ಭಾಗ್ಯವಂತರು. ಪ್ರಯತ್ನ ಪಡಬೇಕಾ? 100% ಪಡಬೇಕು. ಕ್ರೈಸ್ತ ವಿಶ್ವಾಸಿ ಆದಮೇಲೆ ನಮ್ಮಿಚ್ಛೆ ಪ್ರಕಾರ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡ್ತೀವಾ? ನಮ್ಮ ಆಸೆ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಾ? ಹಾಗಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ದೇವರ ಇಚ್ಛೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಾನು ಹೇಳಿದೆ, ಅದಕ್ಕಾಗಿಯೇ ದೇವರು ನಮ್ಮನ್ನು ಕೊಂಡುಕೊಂಡಿದ್ದು, ಅದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿಸಿದ್ದು. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ. ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 10, 2ನೇ ಅಧ್ಯಾಯ. ಇದು ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ. ಈ ಎಫೆಸದವರಿಗೆ ಬರೆದ ಪತ್ರಿಕೆ ಯಾರಿಗಿರೋದು ಗೊತ್ತಾ? ಮುಖ್ಯವಾಗಿ ಸಕಲ ಕ್ರೈಸ್ತ ವಿಶ್ವಾಸಿಗಳಿಗೆ ಅಥವಾ ಕ್ರೈಸ್ತ ಸಭೆಗಳಿಗೆ. ಎಲ್ಲೆಲ್ಲಿ ಕ್ರೈಸ್ತ ಸಭೆಗಳಿದೆಯೋ, ನಿಮ್ಮಲ್ಲಿ ಯಾರೆಲ್ಲ ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾಗಿದ್ದೀರೋ, ಈ ವಾಕ್ಯ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನಾವಾದರೂ ದೇವರ ಕಲಾಕೃತಿಗಳು ಕ್ರಿಸ್ತ ಯೇಸುವಿನಲ್ಲಿ. ಯಾರಲ್ಲಿ?
ಕ್ರಿಸ್ತ ಯೇಸುವಿನಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದೇ ತಾವು ಮೊದಲೇ ನಿರ್ಣಯಿಸಿದಂತೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನೀವೇನು ಕೆಲಸ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನೀವು ಹುಟ್ಟೋ ಮೊದಲೇನೆ ಅಥವಾ ನೀವು ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆನೆ ದೇವರು ನೀನು ಕ್ರಿಸ್ತನಲ್ಲಿ ಇದ್ಕೊಂಡು ಏನು ಮಾಡಬೇಕು ಅಂತ ಆಲ್ರೆಡಿ ಕಂಡುಹಿಡಿದು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದು ಏನು ಅಂತ ನೀನು ಕಂಡುಹಿಡಿಬೇಕು. ನೀನೇನು ಮಾಡೋದೇ ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. ಫಾರ್ ವಿ ಆರ್ ವಾಟ್ ಹೀ ಹ್ಯಾಸ್ ಮೇಡ್ ಅಸ್. ನಾವೇನಾಗಿದೆಯೋ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ಹೀಗೆ. ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜೀಸಸ್ ಫಾರ್ ಗುಡ್ ವರ್ಕ್ಸ್. ಗುಡ್ ವರ್ಕ್ಸ್ ಅಂದ ತಕ್ಷಣ ನಿಮ್ಮ ಗುಡ್ ವರ್ಕ್ಸ್ ಬೇಡ ದೇವರಿಗೆ. ನಾವು ಗುಡ್ ವರ್ಕ್ಸ್ ಮಾಡ್ತಾಯಿದ್ದೀವಿ. ನಾಟ್ ಯುವರ್ ಗುಡ್ ವರ್ಕ್ಸ್. ಮುಂದೆ ಕೇಳಿಸ್ಕೊಳ್ಳಿ. ವಿಚ್ ಗಾಡ್ ಪ್ರಿಪೇರ್ಡ್ ಬಿಫೋರ್ ಹ್ಯಾಂಡ್ ಟು ಬಿ ಅವರ್ ವೇ ಆಫ್ ಲೈಫ್. ಕ್ರಿಸ್ತನಲ್ಲಿ ನೀನು ಬರುವುದಕ್ಕಿಂತ ಮುಂಚಿತವಾಗಿಯೇ ಈ ಗುಡ್ ವರ್ಕ್ಸ್ ಏನು, ಯಾವ ಸತ್ಕಾರ್ಯ ನೀನು ಮಾಡಬೇಕು ಎಂದು ಮೊದಲೇ ಪ್ರಿಪೇರ್ಡ್ ಬಿಫೋರ್ ಹ್ಯಾಂಡ್, ಮೊದಲೇ ಸಿದ್ಧಪಡಿಸಿ ಇಟ್ಟು, ಕೆಲಸ ರಿಸರ್ವ್ ಮಾಡಿ ಇಟ್ಟು ನಿನ್ನನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ನೀನು ಬಂದ ಮೇಲೆ ಕೆಲಸ ಹುಡುಕಿದ್ದಲ್ಲ ದೇವರು. ಯಾವುದಾದ್ರೂ ಕಂಪನಿಯಲ್ಲಿ ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋರು, ಈ ಲೋಕದ ಸಾಧಾರಣ ಕಂಪನಿ ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋರು, ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಂಡ ಮೇಲೆ ಅವರು ಕೆಲಸ ಏನು ಕೊಡಬೇಕು ಅಂತ ಹುಡುಕ್ತಾರೋ, ಅಥವಾ ಕೆಲಸವನ್ನು ಮೊದಲು ಸಿದ್ಧಪಡಿಸಿಟ್ಟು ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ತಾರೋ? ನೀವೇ ಹೇಳಿ. ಅಲ್ವ ಬಲ್ಲಣ್ಣ? ಕರೆಕ್ಟ್ ಅಲ್ವಾ? ಈಗ ಯಾವುದಾದ್ರೂ ಇಂಟರ್ವ್ಯೂಗೆ ಕರೀತಾರೆ. ಡ್ರೈವರ್ ಕೆಲಸಕ್ಕೆ 50 ಜನ ಬೇಕಾಗಿದ್ದಾರೆ, ಕಂಡಕ್ಟರ್ ಕೆಲಸಕ್ಕೆ 100 ಜನ ಬೇಕಾಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ 25 ಜನ ಬೇಕಾಗಿದ್ದಾರೆ. ನಾವು ಅಪ್ಲಿಕೇಶನ್ ಹಾಕ್ತೀವಿ. ಅಲ್ಲಿ ಹೋದ ತಕ್ಷಣ ನಾವು ಸೆಲೆಕ್ಟ್ ಆಗ್ತೀವಿ. ಕಂಡಕ್ಟರ್ ಕೆಲಸಕ್ಕೆ ಸೆಲೆಕ್ಟ್ ಆಗ್ತೀವಿ, ಡ್ರೈವಿಂಗ್ ಕೆಲಸಕ್ಕೆ ಸೆಲೆಕ್ಟ್ ಆಗ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಆಗ್ತೀವಿ. ಅಲ್ಲಿ ಸೆಲೆಕ್ಟ್ ಆದಮೇಲೆ ನಾವು ಸೆಲೆಕ್ಟ್ ಆದಮೇಲೆ ಅಲ್ಲ ಇವನಿಗೇನು ಕೆಲಸ ಕೊಡೋದು ಅಂತ ಯೋಚನೆ ಮಾಡೋದು. ಆಲ್ರೆಡಿ ಕೆಲಸ ಸಿದ್ಧಪಡಿಸಿ ನಿಮಗೆ ಅಪ್ಲಿಕೇಶನ್ ಕಳಿಸ್ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡಿದ್ರಿ. ನೀವು ಡ್ರೈವಿಂಗ್ ಕೆಲಸಕ್ಕೆ ಸೇರಿಕೊಂಡು ಇಲ್ಲ ನಾನು ಡ್ರೈವಿಂಗ್ ಕೆಲಸ ನಾನು ಪೊಲೀಸ್ ಆಗಬೇಕು ಅಂತ ಆಸೆ ನನಗೆ, ನಾನು ಅಪ್ಲಿಕೇಶನ್ ಫಿಲಪ್ ಮಾಡಿ ಕಳಿಸಿದ್ದೀನಿ ಕರೆಕ್ಟ್, ಆದರೆ ನಾನು ಇಲ್ಲಿ ಕಂಡಕ್ಟರ್ ಆಗ್ತೀನಿ ಅಂದರೆ, ಅಥವಾ ಇನ್ನೊಂದು ಆಗ್ತೀನಿ ಅಂದರೆ, ಡಾಕ್ಟರ್ ಆಗ್ತೀನಿ ಅಂದರೆ, ನಮಗೆ ಬೇಕಾಗಿರೋದು ಡ್ರೈವರ್. ನೀನು ಡಾಕ್ಟ್ರ್ ಆಗೋ ಇಷ್ಟ ಇದ್ದರೆ ಹೋಗು, ನೀನು ಪೊಲೀಸ್ ಆಗೋ ಇಷ್ಟ ಇದ್ದರೆ ಇನ್ನೊಂದು ಕಡೆ ಹೋಗು. ನಾವು ಈ ಥರ ಆಗಿಬಿಟ್ಟಿದ್ದೀವಿ ಇವತ್ತು. ಅದಕ್ಕೆ ಒದ್ದಾಟ, ಜೀವನ ಪೂರ್ತಿ ನರಳಾಟ, ಒದ್ದಾಟ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ದೇವ್ರನ್ನೂ ಬೈಕೊಂಡು ಮಠ ಮಂತ್ರಕ್ಕೂ ಹೋಗ್ತೀವಿ, ಎಲ್ಲ ಕಡೆಗೂ ಓಡೋಗ್ತೀವಿ. ಇವತ್ತು ಹೆಚ್ಚು ಈ ಉಪವಾಸ ಪ್ರಾರ್ಥನೆಗಳು ಮಾಡೋದೇ ನಮ್ಮ ಉದ್ದೇಶಗಳು ಈಡೇರಿಸ್ಕೊಳ್ಳಿಕ್ಕೆ, ಅಂದರೆ ನಮ್ಮ ದುರಿಚ್ಛೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ದೇವರಿಗೆ ದ್ರೋಹ ಮಾಡಿ ಬದುಕಲಿಕ್ಕೆ. ಈಡೇರಿದಾಗ ನಾವು ಹೇಳ್ತೀವಿ ದೇವರು ಮಾಡಿದ್ರು ಅಂತ. ಖಂಡಿತ ಅಲ್ಲ. ಪಿಶಾಚಿನೂ ಎಷ್ಟೋ ಮಾಡ್ತಾನೆ ಕಾರ್ಯಗಳನ್ನ. ನಿಮಗೆ ಟೆನ್ಷನ್ ಆಗೋದು ಯಾವಾಗ? ನಿಮಗೆ ತುಂಬ ಜವಾಬ್ದಾರಿ ಇದ್ದರೆ ಟೆನ್ಷನ್ ಆಗುತ್ತೋ, ನಿಮಗೇನು ಜವಾಬ್ದಾರಿ ಇಲ್ಲ ಅಂದರೆ ಟೆನ್ಷನ್ ಆಗುತ್ತೋ? ಹೇಳಿ ನೋಡೋಣ. ಜವಾಬ್ದಾರಿ ಇದ್ದಾಗ ಅಲ್ವಾ? ನೀವು ಯಾಕೆ ಜವಾಬ್ದಾರಿ ತಗೊಳ್ತೀರಾ? ವಿ ಆರ್ ನಾಟ್ ದ ಲಾರ್ಡ್. ಲೆಟ್ ಲಾರ್ಡ್ ಬಿ ದ ಲಾರ್ಡ್. ಲೆಟ್ ಜೀಸಸ್ ಬಿ ದ ಲಾರ್ಡ್. Let him be the Lord of your life and you are the servant. ಪ್ರಭು ನಿಮ್ಮ ಜೀವನದ ಯಜಮಾನನಾಗಿರಲಿ, ಅವರೇ ನಿಮ್ಮ ಜೀವನದ ಯಜಮಾನ ಆಗಿರಲಿ. ನಾವು ಸೇವಕರಾಗೇ ಇರೋಣ. ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ತೋಟ ಇರುತ್ತೆ. ತೋಟಕ್ಕೆ ಒಬ್ಬ ಯಜಮಾನ ಇರ್ತಾನೆ, ಅಲ್ಲಿ ಕೂಲಿ ಆಳುಗಳು ತುಂಬ ಜನ ಇರ್ತಾರೆ. ಈಗ ಅಲ್ಲಿ ಮಳೆ ಜಾಸ್ತಿಯಾಗಿ ಬೆಳೆ ಹಾಳಾದರೆ ಯಜಮಾನಂಗೆ ಟೆನ್ಷನ್ ಆಗುತ್ತಾ, ಕೂಲಿ ಆಳಿಗೆ ಟೆನ್ಷನ್ ಆಗುತ್ತಾ? ಕೂಲಿ ಆಳ ಜೊತೆಗೆ ಕೂಲಿ ಮಾತಾಡ್ಕೊಂಡಿರ್ತಾರೆ, ನಿನಗೆ ಇಲ್ಲಿ ಕೆಲಸ ಮಾಡು, 50 ರೂಪಾಯಿ ಸಂಬಳ ಅಥವಾ 500 ರೂಪಾಯಿ ಸಂಬಳ ಕೊಡ್ತೀವಿ ಡೈಲಿ ಅಂತ.
ಈಗ ಮಳೆ ಜಾಸ್ತಿ ಬಂತು, ಬೆಳೆ ಸರಿಯಾಗಿ ಬಂದಿಲ್ಲ, ಬೆಳೆ ಹಾಳಾಗೋಯ್ತು. ಟೆನ್ಷನ್ ಕೂಲಿ ಆಳಿಗ ಯಜಮಾನಿಗೆ. ಬೆಳೆ ಬಂತು, ಎಲ್ಲ ಹುಳ ಹೊಡೆದು ಬೆಳೆ ಹಾಳಾಗೋಯ್ತು. ಟೆನ್ಷನ್ ಕೂಲಿ ಆಳಿಗ ಯಜಮಾನಿಗ. ಬೆಳೆ ಬಂತು, ಎಲ್ಲ ಎತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕಬೇಕಾದ್ರೆ ರೇಟೇ ಇಲ್ಲ, ಬೆಲೆನೇ ಇಲ್ಲ. ಟೆನ್ಷನ್ ಕೂಲಿ ಆಳಿಗ ಯಜಮಾನಿಗ. ಯಾವಾಗ ನೀನು ಯಜಮಾನ ಆಗ್ತೀಯೋ ಟೆನ್ಷನ್ಗೆ ಬರ್ತೀಯ. ನೀನು ಯಜಮಾನಿಕೆ ತಗೋಬೇಡ. ಯಜಮಾನಿಗೆ ತಗೋಬೇಡಂದರೆ ಬೇಜವಾಬ್ದಾರಿಯಿಂದ ಬದುಕು ಅಂತಲ್ಲ. ಜವಾಬ್ದಾರಿಯುತನಾಗಿ ಯಜಮಾನನ ಇಷ್ಟಾರ್ಥವೇನು ಎಂದು ಕಂಡುಕೊಂಡು ಅದನ್ನು ನೆರವೇರಿಸುವುದೇ ನಮ್ಮ ಕೆಲಸ. ನಮ್ಮ ಕೆಲಸ ಏನು? ಕ್ರಿಸ್ತ ಯೇಸುವಿನಲ್ಲಿದ್ದು ದೇವರು ನನಗೆ ಏನನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೋ ಅದನ್ನು ನಾನು ಕಂಡ್ಕೋಬೇಕು. ನನ್ನ ಜೀವನದಲ್ಲಿ ಕಂಡುಕೊಂಡು ಅದನ್ನು ನೆರವೇರಿಸಬೇಕು. ವೆದರ್ ವಿ ಆರ್ ಅಲೈವ್ ಆರ್ ಡೆಡ್, ವಿ ಬಿಲಾಂಗ್ ಟು ದ ಲಾರ್ಡ್. ನಾವು ಜೀವಂತವಾಗಿದ್ದರೂ ಸತ್ತೋದರೂ ಪ್ರಭುವಿಗೆ ಸೇರಿದವರು, ಅವರ ಸೇವೆಗಾಗಿ ಇರುವವರು, ಮನುಷ್ಯನ ಸೇವೆಗಲ್ಲ. ಅಂದರೆ ಸ್ವಾರ್ಥಕ್ಕೋಸ್ಕರ ಅಲ್ಲ. ನಿಮಗೆ ಗೊತ್ತಾಯ್ತಾ? ನಿಮಗೆ ಯಾಕೆ ಇಷ್ಟೊಂದು ಜೀವನದ ಬಗ್ಗೆ ಚಿಂತೆ, ಕೊರಗು, ಟೆನ್ಷನ್ ಯಾಕೆ ಗೊತ್ತಾ? ನಾವು ನಮ್ಮದೇ ಆದ ಇಂಟೆನ್ಷನ್ಸ್ಗಳನ್ನ ಹಾಕಿದ್ದೀವಿ, ಉದ್ದೇಶಗಳನ್ನು, ಆಸೆಗಳನ್ನು. ನಮ್ಮದು ದೊಡ್ಡ ಲಿಸ್ಟೇ ಇದೆ. ಒಂದು ಗಾದೆ ಇದೆ, ಕೂಸು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಕುಲಾಯಿ ಹೊಲಿದ್ರು ಅಂತ. ಆ ರೀತಿ ನಾವು ಈ ಪ್ರಪಂಚದಲ್ಲಿ ಪ್ರತಿದಿನ ಕುಲಾಯಿಗಳನ್ನ ಹೊಲಿತಾನೆ ಇರ್ತೀವಿ. ನಮ್ಮದೇ ಆದ ಎಷ್ಟೋ ಕುಲಾಯಿಗಳು. ಮುಂದಿನ ವರ್ಷದ ಕುಲಾಯಿ, ಮುಂದಿನ ತಿಂಗಳಿನ ಕುಲಾಯಿ, ಮದುವೆಗೆ ಸಂಬಂಧಪಟ್ಟ ಕುಲಾಯಿ, ಮದುವೆ ಆದಮೇಲೆ ಇರುವ ಕುಲಾಯಿ, ಮಕ್ಕಳಾದ ಮೇಲೆ ಇರುವ ಕುಲಾಯಿ, ಅದಾದಮೇಲೆ ಇರುವ ಕುಲಾಯಿ, ಈ ರೀತಿ ಸಾವಿರಾರು ಕುಲಾಯಿಗಳನ್ನ ನಾವು ಹೊಲಿದಿಟ್ಕೊಬಿಟ್ಟಿದ್ದೀವಿ. ಇದನ್ನೆಲ್ಲ ಹರಿದು ಸುಟ್ಟು ಬಿಸಾಡಿ, ಖಾಲಿ ಮಾಡಿ. ನೀನು ಏನು ಕುಲಾಯಿ ಹೊಲಿಬೇಡ. ನಿನಗೆ ಏನು ಕುಲಾಯಿ ಬೇಕೋ ದೇವರು ಆಲ್ರೆಡಿ ಹೊಲಿದಿಟ್ಟಿದ್ದಾರೆ. ಅದು ಏನಂತ ನೀನು ಕಂಡ್ಕೋಬೇಕಷ್ಟೇ. ನೀನು ನಿಂದೆ ಹೊಲ್ಕೊಂಡು ಸೂಜಿ ಚುಚ್ಕೊಂಡು, ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟು ಹೊಲಿದ ನನ್ನ ಕೈಯಿಂದ ಮಾಡಿದ ಕುಲಾಯಿ ಇದು, ಯಾಕೆ? ಯಜಮಾನ ಹೇಳಿದ್ನ ಅದನ್ನೇ ಮಾಡು. ಯಜಮಾನ ಹೇಳ್ದ ಸೇವಕನಿಗೆ, ಈ ದೊಡ್ಡ ಮನೆ ಖಾಲಿ ಮಾಡು, ನಾನು ತೋರಿಸೋ ಜಾಗಕ್ಕೆ ಹೋಗು. ಹೋದ. ಯಜಮಾನ ಹೇಳ್ದ ಟೆಂಟ್ ಹಾಕ್ಕೋ, ಟೆಂಟ್ ಹಾಕ್ಕೊಂಡ. ನೆಮ್ಮದಿಯಾಗಿ ಬದುಕದ. ನಾವೇನು ಮಾಡ್ತೀವಿ? ನಾವು ಮನೆ ಕಟ್ತಾ ಇದ್ದೀವಿ, ನೀವು ಪ್ರೇಯರ್ ಮಾಡಿ ದೇವರು ಬೇಗ ಕಟ್ಕೊಡ್ಲಿ ಅಂತ. ಯಜಮಾನ ಏನು ಹೇಳಿದಾನೋ, ಆಲೋಚನೆ ಕೊಟ್ಟಿದ್ದಾನೋ ಅದನ್ನು ಮಾತ್ರ ಮಾಡು. ಅರ್ಥ ಆಗ್ತಾ ಇದೆಯಾ? ಏನಾದರೂ ಸ್ವಲ್ಪ ಒಬ್ಬರೇ ಯಜಮಾನರು ಇರಬೇಕು ಜೀವನದಲ್ಲಿ. ದೇವರು ಯಜಮಾನ, ನಾನು ಯಜಮಾನ. 50-50 ಅಂದರೆ ನಿನ್ನ ಜೀವನ ಹಾಳಾಗೋಗುತ್ತೆ, ನೆಮ್ಮದಿಯಿಂದ ಬದುಕಲ್ಲ ನೀನು. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮ್ಯಾಥ್ಯೂ ಚಾಪ್ಟರ್ 6:24, ಕೊನೆಯ ವಾಕ್ಯ. ಇವತ್ತಿನ ಸಾಕು, ಟೈಮ್ ಆಯ್ತು, ಅದಕ್ಕೋಸ್ಕರ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 6 ವಚನ 24. ಯಾರು ಇಬ್ಬರು ಯಜಮಾನರಿಗೆ ಜೀತ ಮಾಡಲಾಗದು, ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ. ದೇವರಿಗೂ ದ್ರವ್ಯಕ್ಕೂ, ದ್ರವ್ಯ ಅಂದರೆ ಯಾವುದು? ದ್ರಾವಕ ಅಲ್ಲ, ಲೋಕ ಅಂದರೆ ನನ್ನಿಷ್ಟ. ದೇವರ ಇಷ್ಟಕ್ಕೂ ನನ್ನ ಇಷ್ಟಕ್ಕೂ ಒಟ್ಟಿಗೆ ನೀನು ಸೇವೆ ಮಾಡೋಕ್ಕಾಗಲ್ಲ. ನಿನ್ನಿಷ್ಟಕ್ಕಾಗಿ ನೀನು ಬದುಕು, ಇಲ್ಲ ದೇವರ ಇಷ್ಟಕ್ಕಾಗಿ ಬದುಕು. ಇಲ್ಲ, ನಮಗೆ ಎರಡೂ ಬೇಕು.
ಎರಡೂ ಬೇಕು ಅನ್ನೋದು ಯಾವ ಥರ ಅಂದರೆ, ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋದ ಹಾಗೆ. ಮುಳುಗಿ ಸತ್ತೋಗ್ತೀಯ ನೀರು ಕುಡಿದು, ನೆಮ್ಮದಿಯಾಗಿ ಪ್ರಯಾಣ ಇರೋದಿಲ್ಲ. ಯೇಸು ಹೇಳ್ತಾರೆ, ನೋ ಒನ್ ಕ್ಯಾನ್ ಸರ್ವ್ ಟು ಮಾಸ್ಟರ್ಸ್. ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಯಾರಿಗೂ ಆಗಲ್ಲಂತೆ. ನಿನಗೆ ನೀನು ದ್ರೋಹ ಮಾಡ್ಕೊಳ್ತಿ, ದೇವರಿಗೂ ದ್ರೋಹ ಮಾಡ್ತೀಯ. ನೋಡಿ, ಗಂಡ ಹೆಂಡತಿ ಸಂಬಂಧದಲ್ಲೂ ಹಾಗೇ. ಇವತ್ತೆಷ್ಟೋ ಕುಟುಂಬದಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ಒಡೆದು ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಹೆಂಡತಿ ಗಂಡ ಆಗ್ಲಿಕ್ಕೆ ಹೋಗ್ತಾಳೆ. ಇವತ್ತಿನ ಸಮಾಜದ ಪರಿಸ್ಥಿತಿ ನೋಡಿದರೆ ಹಾಗೆ ಆಗಬೇಕಾಗುತ್ತೆ ಕೆಲವು ಟೈಮ್. ಆದರೆ ದೇವರ ವಾಕ್ಯಕ್ಕೆ ಮಣಿಯದೇ ಇರೋದರಿಂದ ಸತಿಪತಿಯರು ಕ್ರೈಸ್ತ ಕುಟುಂಬದಲ್ಲಿ, ಕ್ರೈಸ್ತ ವಿಶ್ವಾಸಿಗಳಾಗಿದ್ದ ಗಂಡ ಹೆಂಡತಿ ವಿಶ್ವಾಸಿಗಳಲ್ಲದೆ ಇರೋದರಿಂದ ಕ್ರೈಸ್ತ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ವಿಶ್ವಾಸಿಗಳಾಗಿದ್ದರೆ ಈ ಸತ್ಯ ನಮಗೆ ಗೊತ್ತಿರುತ್ತೆ. ಗಂಡ ಗಂಡ ಆಗಿರ್ತಾನೆ, ಹೆಂಡತಿ ಹೆಂಡತಿ ಆಗಿರ್ತಾಳೆ. ಹೆಂಡತಿ ಗಂಡ ಆಗ್ಲಿಕ್ಕೆ ಹೋದಾಗ ಏನಾಗುತ್ತೆ? ಕುಟುಂಬ ಒಡೆದು ಹೋಗುತ್ತೆ. ಯಜಮಾನ ಯಜಮಾನ ಆಗಿರಬೇಕು. ಹಾಗೆ ದೇವರೇ ನಮಗೆ ಯಜಮಾನ, ಯೇಸು ಕ್ರಿಸ್ತನೇ ನಮ್ಮ ಯಜಮಾನ. ಯಜಮಾನ ಹೇಳೋದು ಕೇಳು ಅಷ್ಟೇ. ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಇಲ್ಲ. ನಮಗೆ ಪ್ರಾಬ್ಲಮ್ ಯಾಕೆ? ಅದಕ್ಕೆ ಏಕೆ ಇಷ್ಟೊಂದು ಭಯ? ಯಜಮಾನ ನಾನು, ಏಕೆ ಇಷ್ಟೊಂದು ಭಯ? ನಿಮಗಿನ್ನೂ ವಿಶ್ವಾಸ ಇಲ್ವೇ? ಅಲ್ಲ, ಮುಳುಗೋಗ್ತಿದ್ದೀವಲ್ಲ, ಸತ್ತೋಗ್ತಾ ಇದ್ದೀವಲ್ಲ. ಯಜಮಾನ ನಾನು, ನೀವು ಸಾಯಬೇಕು ಅನ್ನೋದೇ ನನ್ನ ಚಿತ್ತ. ಆದರೆ ಈ ದೋಣಿಯಲ್ಲಿ ಹೋಗುವಾಗ ಈ ಬಿಳುಗಾಡಿಯ ಬಡಿತಕ್ಕೆ ಸಿಕ್ಕಿ ಈ ನೀರಲ್ಲೇ ಸಾಯಬೇಕು ಅನ್ನೋದು ನನ್ನ ಚಿತ್ತ. ಆದರೆ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಸತ್ತ ಮೇಲೂ ಬದುಕಿಸ್ಲಿಕ್ಕೆ ಶಕ್ತಿ ನನಗಿಲ್ವಾ? ಯಾವಾಗ ನಿನ್ನನ್ನು ನೀನು ಕಾಪಾಡ್ಕೊಳ್ಳಿಕ್ಕೆ ಹೋಗ್ತೀಯೋ ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ. ಇದು ನಮ್ಮಲ್ಲಿ ಸಿಂಕ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇನ್ನೊಂದು ಸರಿ ಕೇಳಿಸ್ಕೋಬೇಕು. ಒಂದಲ್ಲ, ಒಂದು 50 ಸರಿ ಆದರೂ ಕೇಳಿಸ್ಕೊಳ್ಳಿ. ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಸಿಂಕ್ ಆಗಲಿಕ್ಕೆ ನೀನು ಬಿಡಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ನಾನು ಬಿಡಲ್ಲ. ಯಾಕಂದ್ರೆ ನಾನು ಯಜಮಾನ ಆಗಿ ಇಷ್ಟು ವರ್ಷ ನನ್ನನ್ನು ನಡೆಸ್ಕೊಂಡು ಬಂದಿದ್ದೀನಿ. ಓಕೆ, ಐ ಲೆಡ್ ಮೈ ಲೈಫ್ ಇನ್ ಮೈ ಓನರ್ಶಿಪ್ ಆಲ್ ದೀಸ್ ಇಯರ್ಸ್ ಟಿಲ್ ನೌ. ಸಡನ್ಲಿ ದ ವರ್ಡ್ ಆಫ್ ಗಾಡ್ ಸೇಸ್, no, you are not the owner, you are only the servant. Jesus Christ is the only owner. Submit yourself to the ownership of Jesus Christ so that you will be happy. It will take long time to sink in me. ನನ್ನ ಒಳಗಡೆ ಅದು ಸ್ವೀಕಾರ ಆಗಲಿಕ್ಕೆ, ಒಪ್ಪಿಗೆ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇಷ್ಟು ವರ್ಷಗಳು ನನ್ನ ಓನರ್ಶಿಪ್ಪಲ್ಲಿ ನನ್ನ ಜೀವನ ನಡೀತಾ ಇತ್ತು. ಸಡನ್ನಾಗಿ ದೇವರ ವಾಕ್ಯ ನನಗೆ ಹೇಳ್ತಾ ಇದೆ, ನೀನು ಓನರ್ ಅಲ್ಲ, ನೀನು ಯಜಮಾನ ಅಲ್ಲ, ಯೇಸು ಕ್ರಿಸ್ತನೇ ನಿನ್ನ ಯಜಮಾನ. ಕ್ರೈಸ್ತ ವಿಶ್ವಾಸಿಯೇ, ಅವರ ಯಜಮಾನತ್ವಕ್ಕೆ ನಿನ್ನನ್ನು ಬಿಟ್ಟುಕೊಟ್ಟು ಬದುಕು ಅಂತ. ಅಷ್ಟು ಸುಲಭಕ್ಕೆ ಬಿಟ್ಟುಕೊಡ್ತೀವ ನಾವು? ಅಷ್ಟು ಸುಲಭಕ್ಕೆ ಬಿಟ್ಟುಕೊಡ್ತೀವ? ನಾವೆಲ್ಲ ಎಷ್ಟೋ ಕೇಸ್ ಹಾಕೊಂಡು ಕೂತ್ಕೊಂಡಿರೋ ಪಾರ್ಟಿಗಳು ಕೆಲವರು ಅಲ್ವಾ? ಏನೇನೋ ಆಸೆ ಇಟ್ಕೊಂಡು ಇರೋರು, ಏನೇನೋ ಮಾಡಿಕೊಂಡು ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಎಲ್ಲ ಹಾಕಿ ಇಟ್ಕೊಂಡಿರೋರು, ಅಥವಾ ಏನೇನೋ ಕನಸಿಟ್ಕೊಂಡು ದುಡಿತಾ ಇರೋರು. ಯೇಸುಕ್ರಿಸ್ತನ ಆಳ್ವಿಕೆಗೆ, ಯಜಮಾನಿಕೆಗೆ ನಮ್ಮನ್ನು ಅಷ್ಟು ಸುಲಭಕ್ಕೆ ಬಿಟ್ಕೊಡ್ಲಿಕ್ಕೆ ಆಗುತ್ತಾ? ಕೊಡಬೇಕಾ ಕೇಳಿದರೆ ಕೊಡಲೇಬೇಕು. ಕೊಟ್ಟರೆ ನಿತ್ಯ ಜೀವ, ಶಿಕ್ಷೆ ಇಲ್ಲ. ಕೊಡದೇ ಇದ್ದರೆ ಶಿಕ್ಷೆನೂ ಇದೆ, ನಿತ್ಯ ಜೀವ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ನಷ್ಟಪಡಿಸ್ಕೋಬೇಡಿ, ಕಳ್ಕೋಬೇಡಿ ನಿತ್ಯ ಜೀವವನ್ನು. ಅವರು ಯಜಮಾನರಾಗಿರಲಿ. ಕಡೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ. ಇದು ನಿಲ್ಲೋದಿಲ್ಲ, ಆದರೂ ನಿಲ್ಲಿಸೋಣ, ನಾವು ಹಿಡಿದು ನಿಲ್ಲಿಸ್ಬಿಡೋಣ. ಓಕೆ, ಲಾಸ್ಟ್ ವಾಕ್ಯ ರೋಮನ್ಸ್ ಚಾಪ್ಟರ್ 6 verse 16. ರೋಮನ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಇದೆಲ್ಲ ನೀವು ಮತ್ತೆ ಮತ್ತೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಆಯಿತಾ? ಯಾಕೆಂದರೆ ಸುಮ್ಮನೆ ಏನೋ ನಿಮಗೊಂದು ವಿಷಯ ಹೇಳೋಗಬೇಕು, ಸ್ವಲ್ಪ ಕೊಟೇಶನ್ಸ್ ಹೇಳೋಗಬೇಕು ಅಂತ ದಯವಿಟ್ಟು ಇಲ್ಲಿಗೆ ಬಂದಿಲ್ಲ. ನೀವೆಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು, ಅದು ದೇವರ ಇಚ್ಛೆ. ತೃಪ್ತಿಕರವಾಗಿ ಬದುಕಬೇಕು, ಅದು ದೇವರ ಇಚ್ಛೆ. ಹಾಗಾಗಬೇಕಾದ್ರೆ ಯೇಸು ಕ್ರಿಸ್ತರೇ ನಮ್ಮ ಬಾಳಿನ ಯಜಮಾನರಾಗಬೇಕು.
ಅವರ ಯಜಮಾನಿಕೆಗೆ ನಮ್ಮನ್ನು ಬಿಟ್ಟು ಕೊಡಬೇಕು. ನಾವೆಂದೆಂದಿಗೂ ಸೇವಕರಾಗಿ ಮಾತ್ರ ಬದುಕಬೇಕು. ಆಲ್ವೇಸ್ ಜೀಸಸ್ ಮಸ್ಟ್ ಬಿ ಮಾಸ್ಟರ್. ಈಸ್ ದ ಓನರ್. ಓನರ್ಶಿಪ್ ಅವ್ರದ್ದೇ ಇರಬೇಕು ಯಾವಾಗಲೂ. ನಾವು ಓನರ್ಶಿಪ್ಪಿಗೆ ಕೈ ಹಾಕಿದರೆ ಕೈ ಸುಟ್ಟೋಗುತ್ತೆ, ಕೈ ನೋವಾಗುತ್ತೆ, ಜೀವನ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ಸಾಧ್ಯವಾದಷ್ಟು ಮತ್ತೆ ಕೇಳಿಸ್ಕೊಳ್ಳಿ. ಬೇರೆ ನಿಮ್ಮ ಜೊತೆ ಕ್ರೈಸ್ತ ಸಹೋದರ ಸಹೋದರಿಯರಿಗೂ ಈ ಸತ್ಯವನ್ನು ನೀವು ಕೂರಿಸ್ಕೊಂಡು ಹೇಳಿ. ಅವ್ರು ಬಂದು ಹೇಳ್ತಾರೆ, ನಮ್ಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಹೇಳಿದ್ದೊಂದು ಮಾತು ಕೇಳೋದಿಲ್ಲ ಅಂಥವ್ರನ್ನ ಹಿಡಿದು ಕೂರಿಸಿ ನೀವು ಹೇಳಿ. ನಿನ್ನ ಜೀವನದಲ್ಲಿ ಯಜಮಾನ ಯಾರು? ಯೇಸು ಅಂತ ಅವರೇ ಹೇಳ್ತಾರೆ. ನೀವು ಹೇಳಿದಾಗ ಯೇಸುವೇ ಯಜಮಾನ ಅಂತ ಹೇಳ್ತಾರೆ. ಅವ್ರು ಯಜಮಾನ ಅಂದಮೇಲೆ ನೀನು ಯಾರು? ಸೇವಕ. ಟೆನ್ಷನ್ ಯಜಮಾನಂಗ ಸೇವಕಂಗ? ಒಂದು ಫ್ಯಾಮಿಲಿಲಿ ತಗೊಳ್ಳಿ, ಕುಟುಂಬದಲ್ಲಿ ಯಜಮಾನ್ರಿಗೆ ಟೆನ್ಷನ್ ಇರುತ್ತಾ, ಮಕ್ಕಳಿಗೆ ಟೆನ್ಷನ್ ಇರುತ್ತಾ? ಮಕ್ಕಳು ಆರಾಮಾಗಿ ಪರೀಕ್ಷೆ ಬರೀತಾರೆ. ಫೀಸ್ ಕಟ್ಟೋ ಟೆನ್ಷನ್ ಯಾರಿಗೆ? ಮಕ್ಕಳಿಗೆ, ಅಪ್ಪ ಅಮ್ಮಂಗ? ಹಾಂ. ಸೊ ನಾವು ಯಜಮಾನರಾಗ್ಲಿಕ್ಕೆ ಹೋಗ್ತೀವಿ. ಈ ಪ್ರಪಂಚದಲ್ಲಿ ನಮ್ಮನ್ನು ದೇವರಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ, ಅವರ ಸೇವೆ ಮಾಡಲಿಕ್ಕೆ. ಓಕೆ, ಈ ವಾಕ್ಯ ಓದಿ ನಿಲ್ಲಿಸೋಣ, ಪ್ರಾರ್ಥನೆ ಮಾಡಿ. ಯಾರ ಕೈ ಕೆಳಗೆ? ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಆಯಿತಾ? ಎಲ್ಲಿ ಸಿಗುತ್ತೆ ಕೇಳಿದರೆ ಯೂಟ್ಯೂಬ್ ಚಾನಲಲ್ಲಿ ಶಿಜು ಥಾಮಸ್ ಅಥವಾ ಲಿವಿಂಗ್ ವರ್ಡ್ ಅಟ್ ಕನ್ನಡ ಅಂತ 2 ಚಾನಲಲ್ಲಿ ನಿಮಗೆ ಈ ವರ್ಡ್ ಆಫ್ ಗಾಡ್, ಇವತ್ತಿನ ಈ ಬೋಧನೆ ಮತ್ತು ಬೇರೆ ಎಲ್ಲ ಬೋಧನೆಗಳು ಹಳೆದೆಲ್ಲ ನಿಮಗೆ ಸಿಗುತ್ತೆ. ನೀವು ಮತ್ತೆ ಮತ್ತೆ ಆಲಿಸಿ, ಬೇರೆಯವರಿಗೂ ಕೂಡ ಇದನ್ನು ನೀವು ಬೋಧಿಸಿ. ಎಲ್ಲರೂ ಸತ್ಯ ತಿಳ್ಕೊಳ್ಳಿ, ಸ್ವತಂತ್ರರಾಗಿ ಬದುಕಲಿ. ಸತ್ಯದ ಅರಿವು ನಮ್ಮನ್ನು ಸ್ವತಂತ್ರ ಮಾಡುತ್ತೆ, ಬಂಧಿಸೋದಿಲ್ಲ. ಓಕೆ. ಯಾರ ಕೈ ಕೆಳಗೆ? ಯಾರ ಕೈ ಕೆಳಗಡೆ ಗುಲಾಮರಾಗಿರಲು? ಯಾರ ಕೈ ಕೆಳಗಡೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣಾಗುತ್ತೀರಿ. ಅವರಿಗೆ ನೀವೇನಾಗ್ತೀರಿ? ಶರಣಾಗುತ್ತೀರಿ. ಎಷ್ಟು ಚೆನ್ನಾಗಿದೆ ನೋಡಿ. ಡೂ ಯು ನಾಟ್ ನೋ ದ್ಯಾಟ್ ಇಫ್ ಯು ಪ್ರೆಸೆಂಟ್ ಯುವರ್ ಸೆಲ್ಸ್ ಟು ಎನಿ ಒನ್ ಆ್ಯಸ್ ಒಬೀಡಿಯಂಟ್ ಸ್ಲೇವ್ಸ್, ಯಾರ ಕೈ ಕೆಳಗಡೆ ಯಾರು ಹೇಳೋದನ್ನು ಕೇಳಲಿಕ್ಕೆ ನೀವು ನಿಮ್ಮನ್ನು ಒಪ್ಪಿಸ್ಕೊಡ್ತೀರೋ ಅವರಿಗೆ ನೀವೇನಾಗ್ತೀರಿ? ಸ್ಲೇವ್ ಆಗ್ತೀರಿ, ಗುಲಾಮರಾಗ್ತೀರಿ. ನೀವು ಯಾರು ಕೈ ಕೆಳಗಡೆ ಒಪ್ಪಿಸ್ಕೊಟ್ಟಿದ್ದೀರಿ? ನಿಮ್ಮ ಕೈ ಕೆಳಗಡೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೀರೋ ಅಥವಾ ಯೇಸು ಕ್ರಿಸ್ತನ ಕೈ ಕೆಳಗಡೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೀರೋ? ನಿಮ್ಮ ಬುದ್ಧಿ ಹೇಳೋದನ್ನು ನೀವು ಕೇಳ್ತಾ ಇದ್ದೀರೋ? ನಿಮ್ಮ ಬುದ್ಧಿ ಅಂದರೆ ಮನುಷ್ಯರು, ಲೋಕ ಹೇಳೋದನ್ನು ಕೇಳ್ತಾ ಇದ್ದೀರೋ ಅಥವಾ ನಿಮ್ಮ ಶಿರಸ್ಸಾದ ಯಜಮಾನನಾದ ಯೇಸು ಕ್ರಿಸ್ತರು ಹೇಳೋದನ್ನು ಕೇಳ್ತಾ ಇದ್ದೀರೋ? ಯಾರು ಹೇಳೋದನ್ನು ಕೇಳ್ತಾ ಇದ್ದೀರಾ? ಅವ್ರಿಗೆ ನೀವು ಒಪ್ಪಿಸ್ಕೊಡ್ತೀರಿ. ನೆಕ್ಸ್ಟ್ ಕಂಟಿನ್ಯೂ, ಅದು ಮುಗಿಸ್ಬಿಡೋಣ. ನೀವು ಪಾಪಕ್ಕೆ ಗುಲಾಮರಾದರೆ? ನೀವು ಪಾಪಕ್ಕೆ, ಪಾಪ ಅಂದರೆ ನಮ್ಮ ಬುದ್ಧಿಯಿಂದ ಬರೋದೆಲ್ಲ ಪಾಪನೇ. ನಮ್ಮ ಬುದ್ಧಿಯಿಂದ ಬರೋದೆಲ್ಲ ಪಾಪನೇ. ಯಾಕೆಂದರೆ ನಮ್ಮಿಂದ ಒಳ್ಳೇದೇನು ಬರಲ್ಲ. ನಮಗದು ಪಾಪದ ಥರ ಅನಿಸೋದಿಲ್ಲ. ಯಾಕೆ ಅಂದರೆ ನೋಡಲು ಎಷ್ಟು ಚೆನ್ನಾಗಿದೆ, ಬಾಯಿಗೆ ಎಷ್ಟು ರುಚಿಕರವಾಗಿದೆ, ಜ್ಞಾನಾರ್ಜನೆಗೆ ಎಷ್ಟು ಚೆನ್ನಾಗಿದೆ, ಅದು ಪಾಪ ಅಂತ ಯಾರಿಗೆ ಅನಿಸುತ್ತೆ? ಆದರೆ ಆ ಪಾಪದ ಒಂದು ದೋಷ ಇನ್ನೂ ನಮ್ಮ ಒಳಗಡೆ ಇದೆ, ಈ ದೇಹದಲ್ಲಿದೆ. ಅದಕ್ಕೆ ಈ ಒದ್ದಾಟ. ಪಾಪ ಅಂದರೆ ಏನು ಗೊತ್ತಾ? ನಿನ್ನ ಇಚ್ಛೆನೇ ಪಾಪ. ಡೀಟೇಲ್ ಬೇಡ, ಸದ್ಯಕ್ಕಷ್ಟೇ ಸಾಕು. ಓಕೆ. ಪಾಪಕ್ಕೆ ಗುಲಾಮರಾದರೆ ಮರಣವೇ ನಿಮಗೆ ಗತಿ. ಮರಣ ಅಂದರೆ ದೇವರಿಂದ ಬೇರ್ಪಡೋದೇ ಗತಿ, ದೇವರಿಂದ ದೂರ ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್, ದೇವರಿಗೆ ಶರಣರಾದರೆ? ಯೇಸು ಕ್ರಿಸ್ತನಿಗೆ ಶರಣರಾದರೆ, ದೇವರಿಗೆ ನಾವು ಶರಣರಾದರೆ ಸತ್ಸಂಬಂಧವೇ ಅದರ ಸತ್ಪರಿಣಾಮ. ಸತ್ಸಂಬಂಧ, ರೈಚಿಯಸ್ನೆಸ್, ನೀತಿ. ನಾವು ನೀತಿವಂತರಾಗ್ತೀವಿ ಯಾವಾಗ? ವೆನ್ ಯು ಆರ್ ರೈಚಿಯಸ್. ಆ್ಯಸ್ ಲಾಂಗ್ ಆ್ಯಸ್ Jesus is your Lord and you are His servant, you will be righteous in the sight of God. ಎಲ್ಲಿವರೆಗೆ ಯೇಸು ಕ್ರಿಸ್ತ ನಿನ್ನ ಯಜಮಾನನಾಗಿ ನೀನು ಅವನ ಸೇವಕನಾಗಿ ಬದುಕ್ತಿರ್ತೀಯೋ ಆಗ ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನಾಗಿರ್ತೀಯ. ನೀತಿವಂತರಿಗೆಲ್ಲರಿಗೂ ಸ್ವರ್ಗ ಇದೆ, ಅನೀತಿವಂತರಿಗೆ ನರಕ ಇದೆ. ಸ್ವಲ್ಪ ಗೊತ್ತಾಗಿರ್ಬೋದು ಈಗ ಅನೀತಿವಂತರು ಯಾರು ಅಂತ. ಕೊಲೆ ಮಾಡುವವರು, ವ್ಯಭಿಚಾರ ಮಾಡುವವರು, ದರೋಡೆಗಾರರು ಅಲ್ಲ. ಅವ್ರಿಗಿಂತ ಇವತ್ತು ಎಷ್ಟು ಕ್ರೈಸ್ತರೇ ಅನೀತಿವಂತರಾಗಿ ಬದುಕ್ತಾ ಇದ್ದೀವಿ. ನನ್ನ ಇಚ್ಛೆ, ನನ್ನ ಉದ್ದೇಶ
ನಮ್ಮ ಇಂಟೆನ್ಷನ್ ಉದ್ದೇಶಕ್ಕಾಗಿ ಪ್ರಾರ್ಥಿಸಿರಿ. ಅನೀತಿವಂತರು, ನೀತಿವಂತರು, ನನ್ನ ಇಚ್ಛೆಯಂತೆ ಅಲ್ಲ ಅಪ್ಪ, ನಿಮ್ಮ ಇಚ್ಛೆ ಏನು ಎಂದು ನನಗೆ ತಿಳಿಸಿಕೊಡಿ. ಇಗೋ ಕರ್ತನ ದಾಸಿ, ನಿಮ್ಮ ಇಚ್ಛೆಯಂತೆ ನನಗಾಗಲಿ. ಮತ್ತೆ ಮರಿಯಳನ್ನು ಒಂದು ಎಕ್ಸಾಂಪಲ್ ಆಗಿ ಜೀವನದಲ್ಲಿ ತೆಗೆದುಕೊಂಡು ಹಿಂಬಾಲಿಸಿ, ಆಗ ನೀತಿವಂತರಿಗೆ ಸಿಗಬೇಕಾದ ನಿತ್ಯ ಜೀವ ಎಂಬ ಕಿರೀಟ ನಮಗೆ ಸಿಗುತ್ತೆ. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನೀವು ನಮಗೆ ತಿಳಿಸಿಕೊಟ್ಟ ಎಲ್ಲ ಆತ್ಮೀಕ ಸತ್ಯಗಳಿಗಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಖಂಡಿತವಾಗಲೂ ನಮಗೆ ಬಲ ಇಲ್ಲಪ್ಪ. ನಮಗೆ ಈ ಸತ್ಯ ಗೊತ್ತಿದ್ದರೂ ಕೂಡ, ಯಜಮಾನನ ಇಷ್ಟವನ್ನು ತಿಳಿದಿದ್ದರೂ ಕೂಡ ಅದನ್ನು ನೆರವೇರಿಸಲು ದೇಹಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ ಸ್ವಾಮಿ. ನಮ್ಮ ಮನಸ್ಸಿಗೆ ಬಲ ಸಾಕಾಗ್ತಾ ಇಲ್ಲಪ್ಪ. ನಿಮ್ಮನ್ನು ಬಿಟ್ಟರೆ ನಮಗೆ ಶಕ್ತಿ ಇಲ್ಲ, ನಾವು ದುರ್ಬಲರಾಗ್ತೀವಿ, ನಮಗೆ ನಾವೇ ಯಜಮಾನರಾಗಿ ಬದುಕ್ತೀವಿ. ಇನ್ನು ಮುಂದೆ ಬದುಕುವುದಾದರೆ ಯೇಸುವೆ ನಿಮ್ಮ ಯಜಮಾನಿಕೆಯಲ್ಲಿ ಮಾತ್ರ ಬದುಕುವ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಿರಿ ಅಪ್ಪ, ತುಂಬಿಸಿರಿ ಅಪ್ಪ. ದಾಹದಿಂದ ಕೇಳಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಮಾಡಿ. ವೆಬ್ಎಕ್ಸ್ನಲ್ಲಿರುವವರು, ಆನ್ಲೈನ್ನಲ್ಲಿರುವವರು, ಇಲ್ಲಿರುವವರು ಪ್ರತಿಯೊಬ್ಬರು ಕೂಡ ದೇವರೇ ಈ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. ನನ್ನ ಜೀವಮಾನವೆಲ್ಲ, ನನ್ನ ಉಸಿರಿರುವ ಕಾಲವೆಲ್ಲ, ನಾನು ಬದುಕಿದರೂ ಸತ್ತರೂ ನನ್ನ ಬಾಳಿನ ಯಜಮಾನ ಯೇಸುವೇ ಆಗಿ ಇರಿಸಿಕೊಂಡು ನಾನೆಂದೆಂದಿಗೂ ಸೇವಕನಾಗಿ ಮಾತ್ರ, ಸೇವಕಿಯಾಗಿ ಮಾತ್ರ ಬದುಕುವಂತೆ ಮಾತೆ ಮರಿಯಳು ಹೇಳಿದ ಹಾಗೆ, ಇಗೋ ದೇವರ ದಾಸಿ, ಇಗೋ ಯೇಸು ಕ್ರಿಸ್ತನ ದಾಸಿ, ದಾಸ, ನಿಮ್ಮ ಇಚ್ಛೆ ಮಾತ್ರ ನನ್ನ ಜೀವಿತದಲ್ಲಿ ನಾನು ಕಂಡುಕೊಂಡು ನೆರವೇರಿಸುವಂತೆ ಅಪ್ಪಾ ಪಿತನೇ, ನಿನ್ನ ಆತ್ಮನಿಂದ ನನ್ನನ್ನು ಬಲಪಡಿಸು, ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸಪ್ಪ, ನಿನ್ನ ಬಲದಿಂದ ನನ್ನನ್ನು ತುಂಬಿಸಪ್ಪ. ಯಜಮಾನನೇ, ನಿನ್ನ ಇಷ್ಟಾರ್ಥವನ್ನು ನಾನು ಅರಿತುಕೊಳ್ಳುವಂತೆ ಜ್ಞಾನದಿಂದ ನನ್ನನ್ನು ತುಂಬಿಸಪ್ಪ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.